नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तवन्द्यं सकललोकनमस्कृतं च देवं उमाद्यमीशं वन्दे भगवत्पादं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थमुच्यते। ॐ असाधोर्मजिज्ञासा युज्यते विहीशानशक्रपूर्वैः सदा मखैः रमाप्रणयिने तस्मै सर्वयज्ञभुजे नमः। ವೇದಗಳಿಗೆ ಅನೇಕ ಅರ್ಥ ಮಾಡಲಿಕ್ಕೆ ಬರುತ್ತೆ. ಪ್ರಮಾಣಕ್ಕೆ ವಿರುದ್ಧವಾಗದಂತೆ ಸಮ್ಮತವಾಗ ಎಷ್ಟು ಬೇಕಾದ್ರೂ ಅರ್ಥ ಮಾಡಬಹುದು ಅಂತ ಹೇಳಿ ದೃಷ್ಟಾಂತ ಕೊಟ್ಟರು. ವಾನಾತ್ ಸೂತೇಹೇ ದೇವನಾಥ್ ವಾಸುದೇವೋ ವಾಸಾತ್ ದ್ಯುತೇಹೇ ಛಾದನಾತ್ ಕ್ರೀಡಯಾವ ಫಲಾತ್ ಅಸುತ್ವಾದಾತೃತ್ವತಃ ವರ್ತನಾಚ್ಚ ತಂ ವಾಸುದೇವಂ ಪ್ರವದಂತಿ ವೇದಾಃ ಇತಿ ಚ ಸೌಕರಾಯಣ ಶ್ರುತಿ. ಇದರಲ್ಲಿ ತನಗೆ ಗೊತ್ತಿರೋ ಒಂದೇ ಅರ್ಥ, ವಸುದೇವನ ಮಗ ವಾಸುದೇವ. ಅದು ಆ್ಯಕ್ಚುಲಿ ತಪ್ಪರ್ಥ, ನೋಡೋದಕ್ಕಷ್ಟೇ ಹೊರತು ವಾಸ್ತವವಾಗಿ ಮಗನಲ್ಲೇ ಅಲ್ಲ. ಮೋಕ್ಷೇಪಿ ಸುಪ್ತಿ ಅಸ್ತಿ ಆಶಂಕಾನುವೃತ್ಯರ್ಥಂ ಏವ ಅನ್ಯತರ ಪದಂ. ಅಲ್ಲಿ ಅದರೊಳಗೆ ಸುಪ್ತಿ ಉತ್ಕ್ರಾಂತಿ ಹಿಂದೆ ಬಂತಲ್ಲ, ಆ ವಾಕ್ಯಕ್ಕೆ ಅರ್ಥ ಅದು. ರೂಢಿಯೋಗೋ ವಿನಾ ಕಶ್ಚಿತ್ ನೈವಾರ್ಥೋ ವೇದಗೋ ಭವೇತ್ ತತ್ರಾಪಿ ಯೌಗಿಕೋ ಮುಖ್ಯಃ ಸರ್ವತ್ರಾಸ್ತಿ ಸ ವೈದಿಕಃ ವೈದಿಕೆ ಅನವಸ್ಥಾ ನಿವೃತ್ತ್ಯರ್ಥಂ ಯೌಗಿಕೆ ರೂಢಕಲ್ಪನಾ ಜ್ಞಾತೆ ವಿಶೇಷ ವಿಜ್ಞಾನಂ ವ್ಯವಹಾರೋಪಿ ರೂಢಿತಃ ಇತಿ ಬ್ರಹ್ಮತರ್ಕೆ. ರೂಢಿಯೋಗೋ ವಿನಾ ಕಶ್ಚಿತ್ ನ ಏವ ಅರ್ಥಃ ವೇದಗಃ ಭವೇತ್ ತತ್ರಾಪಿ ಯೌಗಿಕಃ ಮುಖ್ಯಃ ಸರ್ವತ್ರ ಅಸ್ತಿ ಸಹ ವೈದಿಕೆ ಅನವಸ್ಥಾ ನಿವೃತ್ತ್ಯರ್ಥಂ ಯೌಗಿಕೆ ರೂಢಕಲ್ಪನಾ ಜ್ಞಾತೆ ವಿಶೇಷ ವಿಜ್ಞಾನಂ ವ್ಯವಹಾರಃ ಅಪಿ ರೂಢಿತಃ ಇತಿ ಬ್ರಹ್ಮತರ್ಕೆ. ವೇದಗಳಲ್ಲಿ ವೇದಗಃ ವೇದದಲ್ಲಿರತಕ್ಕಂಥ ಅರ್ಥ ರೂಢಿ ಯೋಗೋ ವಿನ, ಇಲ್ಲ ರೂಢಾರ್ಥ ಆಗಬೇಕಿಲ್ಲ ಯೌಗಿಕ ಅರ್ಥ ಆಗಬೇಕು, ಬೇರೆ ಅರ್ಥ ಮಾಡಾಗಿಲ್ಲ ಅಂಥೇಳಿ. ವೇದಗೋ ಭವೇತ್ ತತ್ರಾಪಿ ಯೌಗಿಕೋ ಮುಖ್ಯ. ಅದರಲ್ಲೂ ಕೂಡ ಮುಖ್ಯವಾದ ಅರ್ಥ ಯಾವುದು? ಅಗ್ನಿ. ರೂಢಾರ್ಥ ಅಗ್ನಿ ಅಂಥೇಳಿ, ಅಗ್ನಿ ದೇವರು ಅಂಥೇಳಿ ಅಲ್ಲ, ಪರಶುರಾಮ ದೇವರು ಅಂತಾನೆ ಅರ್ಥ. ಅದು ವೇದಗಃ ಭವೆ. ಅಗ್ರಣೀತ್ವ ಅಗ್ರಣಿ ಅಂತ ಅರ್ಥ. ಅಗ್ನಿ ಶಬ್ದಕ್ಕೆ ಅಗ್ರಣಿ ಅಂತ ಅರ್ಥ. ಅಗ್ರಣಿ ಬ್ರಾಹ್ಮಣಿ ಶ್ರೀಮಾನ್ ನಾರಾಯಣ, ಅದು ಅರ್ಥ ಮಾಡಬೇಕು. ಯೌಗಿಕ ಅರ್ಥವನ್ನು ಪ್ರಧಾನವಾಗಿ ಮಾಡಬೇಕು. ಇವತ್ತು ಅಗ್ನಿ ಅಗ್ನಿ ಅಂದರೆ ಜನಕ್ಕೆ ಬೆಂಕಿ ಅಂದರೆ ಏನರ್ಥ? ರೂಢಿದ್ರೆ ಸಾಮಾನ್ಯ ಜನಕ್ಕೆ ಏನರ್ಥ? ಬೆಂಕಿ ಅಂದರೆ ಬೆಂಕಿ, ಫೈರ್ ಅಷ್ಟೇ. ಸ್ವಲ್ಪ ತಿಳಿದವರಿಗೆ ಅಗ್ನಿ ದೇವರು ಅಂತ ಅರ್ಥ, ಸರಿಯಾಗಿ ತಿಳಿದವರಿಗೆ ನಾರಾಯಣ ಅಂತ ಅರ್ಥ ಮಾಡಬೇಕು. ಬಟ್ ಪ್ರತಿ ಸತ್ಯರು ನಾರಾಯಣ ಎಂಬ ಅರ್ಥ ಇದ್ದೇ ಇರ್ತದೆ, ಎಲ್ಲರೂ ಯಾವತ್ತೂ ಇರೋದೇ ಇಲ್ಲ. ಕೆಲಸ ರೂಢಾರ್ಥ ಅನ್ನೋದು ಒಂದು ಅರ್ಥ ಲಿಮಿಟ್ ಆಗುತ್ತೆ, ಯೌಗಿಕ ಅರ್ಥ ಅನ್ನೋದು ಭಾಳ ಜಾಸ್ತಿ ಇರುತ್ತೆ. ರೂಢಾರ್ಥ ಎಷ್ಟಿರ್ಲಿಕ್ಕೆ ಸಾಧ್ಯ? ಡಿಕ್ಷನರಿ ಮೀನಿಂಗ್ ಎಷ್ಟಿರ್ತವೆ? ಲಿಮಿಟೆಡ್ ಇರ್ತದೆ. ಆದರೆ ಯೌಗಿಕ ಅರ್ಥ ಎಷ್ಟು ಬೇಕಾದ್ರೆ 11 ಅರ್ಥ ತೋರಿಸಿದ್ರು ಅದಕ್ಕೆ, ವಾಸುದೇವ ಶಬ್ದಕ್ಕೆ. ಹಾಗೆ ಅದು ಮುಖ್ಯ ಅರ್ಥ. ರೂಢಿ ಬಿಡಬೇಕು ಅಂತ ಹೇಳಲೇ ಇಲ್ಲ, ರೂಢಿ ಬೇಯಬೇಕು ಅಂತ ಹೇಳಲೇ ಇಲ್ಲ. ರೂಢಾರ್ಥ ಇರಬೇಕು, ಯೋಗಾರ್ಥ ಇರಬೇಕು. ಮುಖ್ಯವಾದ್ದು ಯೌಗಿಕ ಅರ್ಥ, ಪ್ರಧಾನ ಅರ್ಥ. ತತ್ರಾಪಿ ಯೌಗಿಕೋ ಮುಖ್ಯ ಯಾಕೆ ಯೌಗಿಕ ಯಾತಕ್ಕೆ ಮುಖ್ಯ ಅಂದರೆ ಪರಮಾತ್ಮನ ಗುಣವಿಶೇಷ ಹೇಳೋದ್ರಿಂದ. ಗೊತ್ತಾಯ್ತಾ? ಬರೀ ಶಬ್ದ ಆಗಲಿಲ್ಲ, ಅದು ಗುಣವಿಶೇಷ. ರಾಡಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ, ಒಂದು ಗುಣವನ್ನು ಹೇಳೋದ್ರಿಂದ ಅದಕ್ಕೆ ಮಹತ್ವ ಜಾಸ್ತಿ ಬಂತಾಗ. ಹಾಗೆ ತಗೊಂಡಾಗ ಏನಾಯಿತು? ಒಂದು ಗುಣ ಬಂತು. ಯೌಗಿಕ ಮಾಡೋದು ಜಾಸ್ತಿ ಗುಣ ಬರುತ್ತೆ. ವಾಸ್ತವದ ಒಂದು ಗುಣ ಬಂದರೆ ಇಷ್ಟು ಬಿಡಿಸಿ ಎಷ್ಟು ಅರ್ಥ ಬಂತೀಗ. ಯೌಗಿಕ ಅವನು ಮುಖ್ಯವಾದದ್ದು. ಅದಕ್ಕೆ ನಿರ್ವಚನ ಅಂತ, ನಿರುಕ್ತಿ ಅಂತ ವೇದಕ್ಕೆ ಬಂತ ಹೊರತು ಇದಕ್ಕೆ ಬರಲಿಲ್ಲ, ಕ್ಲಾಸಿಕಲ್ಲಿ ಬರಲಿಲ್ಲ. ಮುಖ್ಯವಾದ ನಿರುಕ್ತಿ ಅಂತ ಹೇಳೋದಕ್ಕೋಸ್ಕರನೇ ವೇದಾಂಗ ಈ ಕೋಶ ಆಗಲಿಲ್ಲ, ನಿರ್ವಚನ ಆಯಿತು, ನಿರುಕ್ತಿ ಆಯಿತು. ಅಕ್ಷರ ಪದ ಒಡೆದು ಹೇಳೋದು, ಅರ್ಥ ಹೇಳೋದು.
ನಾವು ದ್ವಾನ ಚೂತೆ ಬಿಡಿಸಿದಾರಲ್ಲ ಹಾಗೆ ಬಿಡಿಸಿದಿರೋದು ಯೋಗಿಕ ಯೋಗ ಬಿಡಿಸೇಳೋದು. ಗೊತ್ತಾಯ್ತಾ? ವಿದ್ವದ್ ರೂಢಿ ಯೋಗಿಕನೇ, ಅದು ವಿದ್ವದ್ ರೂಢಿನೇ ಅಲ್ಲ. ವಿದ್ವದ್ ರೂಢಿ ಕೊಟ್ಟು ಯೋಗನೇ ಹೆಚ್ಚು ಕಡಿಮೆ. ಗೊತ್ತಾಯ್ತಾ? ಆದರೆ ಸಾಮಾನ್ಯರಿಗೆ ಹೇಳ್ಬೇಕಾದ್ರೆ ಅಂತ ಹೇಳ್ಬೇಕಾದ್ರೆ ಯೋಗ ಅಂತಾನೆ ಅದಕ್ಕೆ ಮುಖ್ಯ ಅಂತ ಹೇಳಿದರು. ವಿದ್ವದ್ ರೂಢಿ ಅಂದ್ರೇನು? ಆ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್, ಮೆಡಿಕಲ್ ಟರ್ಮ್ಸ್ ಇದೆ, ಅದು ಅಲ್ಲಿ ವಿದ್ವದ್ ರೂಢಿ. ಅದು ಸಾಮಾನ್ಯರಿಗೆ ಅರ್ಥ ಬೇರೆ, ಆ ಅರ್ಥ ಬೇರೆ. ಆಮೇಲೆ ಪೊಲಿಟಿಕಲ್ ಅಲ್ಲಿ ವಿದ್ವದ್ ರೂಢಿ ಬೇರೆ, ಆ ವಿದ್ವಾಂಸರ ರೂಢಿ ಬೇರೆ. ಆಮೇಲೆ ಟೆಕ್ನಿಕಲ್ ವಿದ್ವದ್ ರೂಢಿ ಬೇರೆ. ಇವೆಲ್ಲ ಪ್ಲಾನ್ ಅಂತ ಹೇಳಿ ತಕ್ಷಣ ಇವನು ಪ್ಲಾನ್ ಮಾಡ್ತಾನೆ, ಇದು ಬೇರೆ. ಪ್ಲಾನ್ ತಂದಿದ್ದೀರಾ, ಅದು ಬೇರೆ. ಬಿಲ್ಡಿಂಗ್ ಪ್ಲಾನ್ ಬೇರೆ, ಈ ಪ್ಲಾನ್ ಬೇರೆ. ಎಷ್ಟು ಅರ್ಥ ಇದೆ, ಡಿಫ್ರೆಂಟ್ ಆಗುತ್ತೆ. ಟೆಕ್ನಿಕಲಿ ವಿದ್ವದ್ ರೂಢಿ ಅಂದರೆ ಶಾಸ್ತ್ರಜ್ಞರು ಏನಿದ್ದಾರೆ ಅದಕ್ಕೆ ಹೇಳಿದ್ದು. ಅಪಾಲ ಶಬ್ದಕ್ಕೆ ಅರ್ಥ ಹೇಳಬೇಕಾದ್ರೆ ನೀವು ಹೇಳೋ ಅರ್ಥ ಬೇರೆ, ಒಳಗಿರೋ ಅರ್ಥ ಬೇರೆ ಅಂತ ಆಚಾರ ಹೇಳಿದ್ರು. ಆ ಫೀಲ್ಡಲ್ಲಾದ್ರೂ ಗೊತ್ತಾಗಬೇಕು. ಇವತ್ತೆಲ್ಲ ಕಂಡುಕೊಂಡವರು ಪುರಾಣ ಇತಿಹಾಸ ಭಾರತ ರಾಮಾಯಣ ಓದಿದ್ದಕ್ಕೆ ಕಥೆಯಾಗಿ ಓದ್ಬಿಟ್ರು ಅಷ್ಟೇ ಹೊರತು ಅದರಲ್ಲೂ ಹುಚ್ಚಾಬಟ್ಟೆ ತಪ್ಪು ಬೇರೆ ಓದಿದ್ದಾರೆ ಕಥೆನ. ಅರ್ಥ ಕೇಳಿ ಶಾಳಾಗೋಗ್ಬಿಡುತ್ತೆ. ಅದು ಒಳಗಿನ ಅರ್ಥ ತೊಗೊಳ್ತಾ ಇರಬೇಕು. ಒಳಗಿನ ಅರ್ಥ ಬಿಟ್ಟುಬಿಟ್ರೆ ಶಾಸ್ತ್ರ ಅರ್ಥ ಆಗೋದಿಲ್ಲ. ಇದು ಹೊರಗಿನ ಅರ್ಥ ಅನ್ನೋದು ರೂಢ ಅರ್ಥ, ಅದಿರಬೇಕು, ತಪ್ಪು ಅಂತ ಹೇಳಲಿಲ್ಲ. ಆದರೆ ಯೌಗಿಕ ಅರ್ಥ ಪ್ರಧಾನ. ಯಾಕೆ ಯಾವಾಗ ಉಳಿಯೋ ಅರ್ಥ ಅದು. ಇತಿಹಾಸ ಒಂದು ಸ್ಟೇಜಲ್ಲಿ ಬರ್ತ ಹೋಗಿಬಿಡ್ಬೋದು, ಆದರೆ ಯೌಗಿಕ ಅರ್ಥ ಯಾವಾಗಲೂ ಉಳ್ಕೊಂಡ್ಬಿಡುತ್ತೆ. ಆದ್ದರಿಂದ ಶ್ರೇಷ್ಠ ಅದು. ಲಕ್ಷಣ ಇದೆಯಲ್ಲ, ಲಕ್ಷಣ ಅರ್ಥ ಇದೆಯಲ್ಲ, ಒಂದೊಂದು ಅರ್ಥ ಇದೆಯಲ್ಲ. ಮತ್ತು ಯೋಗದಲ್ಲಿ ಬೇಕಾಷ್ಟು ವೆರೈಟಿ ಹೇಳಿದ್ದಾರೆ ಆಚಾರ್ಯ, ಮುಂದೆ ಬರುತ್ತೆ ಅದೆಲ್ಲ. ಅನವಸ್ಥಾ ನಿವೃತ್ತ್ಯರ್ಥಂ ಯೋಗೇ ರೂಢ್ಯ ಕಲ್ಪನಾ. ರೂಢ ವಿದ್ವದ್ ರೂಢಿ. ಒಂದು ಸ್ಟೇಜಲ್ಲಿ ಏನು ತರಬೇಕಾಗ ತೋಚಿದ್ದೆಲ್ಲ ಅರ್ಥ ಮಾಡಬಾರ್ದು. ಜ್ಞಾನಿಗಳು ಹೇಳ್ತಾರೆ ಹೌದು ಈ ಅರ್ಥ ಸರಿ ಅಂತ ಒಪ್ತಾರೆ. ವಿದ್ವದ್ ರೂಢಿ ಅದು. ಇದು ಏನಾಗುತ್ತೋ ತಲೆ ತೋರಿಸಿ ಏನೇನು ವಿರುದ್ಧಾರ್ಥನ ಮಾಡ್ಲಿಕ್ಕೆ ಕೊಟ್ಬಿಡ್ತಾರೆ, ಮಾಡಬಾರ್ದು ಅಂತ ಹೇಳೋದಕ್ಕೋಸ್ಕರ ಅನವಸ್ಥಾ ನಿವೃತ್ತ್ಯರ್ಥಂ ಜ್ಞಾತೆ ವಿಶೇಷ ವಿಜ್ಞಾನಂ ವ್ಯವಹಾರೋಪಿ ರೂಢಿತಃ. ಇಷ್ಟು ತಿಳ್ಕೊಂಡ್ರೆ ವ್ಯವಹಾರ ಕೂಡ ರೂಢಿ, ಸಾಮಾನ್ಯ ವ್ಯವಹಾರ ನಡೀತಿರೋದು ರೂಢಾರ್ಥದೊಳಗೆ. ಗೊತ್ತಾಯ್ತಾ? ಒಬ್ಬ ಒಳಗಿನ ಅರ್ಥ ಅಂತ ಹೇಳಿದರೆ ಯೋಗ್ಯನೇ. ಆ ಅರ್ಥ ತಿಳ್ಕೊಳ್ಳೋದೇ ಹೋದರೆ ವೇದ ಮಂತ್ರ ಮುಖ್ಯವಾಗಿ ತಿಳ್ಕೊಂಡಂತೆ ಆಗಲಿಲ್ಲ ಅಂತ ಹೇಳಿಬಿಟ್ಟು. ವಾಚನಿಕಮರ್ಥಂ ಪರಿತ್ಯಜ್ಯ ನಿಯೋಗಾರ್ಥ ಕಲ್ಪನೆ. ಕರ್ಣ ಏನು ಹೇಳಿದ? ನಾನು ನೀವು ನಾರಾಯಣ, ಎಲ್ಲರ ನಿನ್ನ ಮಕ್ಕಳು, ಅದಕ್ಕೆ ನಾನು ಬ್ರಾಹ್ಮಣ ಅಂತ ಹೇಳಿಬಿಟ್ಟ. ಇದು ತಪ್ಪೇನೂ ಅಲ್ಲ. ಅದು ಬಟ್ ಉಪಯೋಗಿಸಿದ್ದದು ತಪ್ಪು ಪರ್ಪಸ್ಗೆ. ಗೊತ್ತಾಯ್ತು? ಅದು ತಪ್ಪಾಯಿತು. ತಿಳಿತಾ? ಅದ್ರ ಮತ್ತೆ ಹೇಳಬೇಕಾಗಿತ್ತು. ಹಾಗಿದ್ರೆ ನಾನು ಹೀಗೆ ಅಂತ ಹೇಳಿದ್ರೆ ಬೋರ್ ಹೋಗ್ತೈತೆ. ಯಾಕೆ ಹೇಳಿಲ್ಲ ಹಾಗಿದ್ರೆ? ಅಂದ್ರೆ ಮೋಸ ಮಾಡೋ ಉದ್ದೇಶ ಇತ್ತಲ್ಲಿ. ತಿಳಿತಾ? ಹಾಗಿರಬಾರ್ದು. ಅದು ಅದಕ್ಕೆ ಹೇಳಿದ್ವಿ. ಅರ್ಥ ಹೇಳಬೇಕಾದ್ರೆ ಏನಿರಬೇಕದು ಹೊಂದಿಕೆ ಆಗಬೇಕು. ಇಲ್ದವ್ರು ಹೊಂದಿಕೆ ಆಗೋದಿಲ್ಲ. ಅದು ಆ ರೀತಿಯಲ್ಲಿ ಎಲ್ಲರ ತೊಗೊಬಿಟ್ರೆ ಏನಾಗುತ್ತೆ? ಈಗ ಕನ್ನಡ ಹೇಳಿದ್ದ ನಾವು ಹೇಳಿದ್ವಿ ಎಲ್ಲ ಶುರು ಮಾಡಿಬಿಟ್ಟು ಏನಾಯ್ತು? ಇದು ವ್ಯವಹಾರ ಕೆಟ್ಟ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅರ್ಥ ಏನು ಮಾಡಬೇಕಾಗ ರೂಢಾರ್ಥ ಒಂದು ಇದಿದ್ದಾಗ ಬ್ರೇಕ್ ಇದ್ದಾಗ ಸ್ಟಾಪ್ ಮಾಡ್ತಾ ಹೋಗುತ್ತೆ. ರೂಢಾರ್ಥ ಬಿಡದಂತೆ ಯೌಗಿಕ ಅರ್ಥವನ್ನು ಮಾಡೋದು ಬಹಳ ಮುಖ್ಯವಾದದ್ದು. ರೂಢಾರ್ಥ ಯಾಕೆ ಒತ್ತು ಕೊಡೋದಿಲ್ಲ ಜಾಸ್ತಿ ಅಂದರೆ ಅದು ಕಡಿಮೆ ಅರ್ಥ ಕೊಡುತ್ತೆ. ಅದಕ್ಕೋಸ್ಕರ ಹೆಚ್ಚು ಅರ್ಥ ಸಿಗಬೇಕಾದ್ರೆ ಎಲ್ಲಿ ಹೋಗ್ಬೇಕು ನಾವೀಗ? ಅದಕ್ಕೆ ಹೋಗ್ಬೇಕು. ವಾಚನಿಕಮರ್ಥಂ ಉದಾಹರಣೆಗೆ ಹಲಸಿನಣ್ಣು ಬಂತು. ಹಲಸಿನಣ್ಣು ತಿಂದ್ರಿ ಅಂದರು. ರೂಢಾರ್ಥ ಇಡೀ ಹಣ್ಣು ತಿಂದ್ಬಿಟ್ಟು ಏನಾಯ್ತು? ಈಗ ಇಡೀ ಹಣ್ಣಿಗೆ ಹಲಸಿನಣ್ಣು ಅಂತ ಕರೀತಾರೆ, ಹೌದಲ್ಲ? ಇಡೀ ತಿನ್ನು ಹಲಸಿನಣ್ಣು ಒಪ್ಕೊಂಡ್ರೋ ಇಲ್ಲ, ಇಡೀ ತಿನ್ಬೇಕಾಗಿದ್ರೆ ಯಾರು ಒಪ್ಪೋದು? ಏನು ಮಾಡ್ಬೇಕನ್ನ ಒಡೆದು ತಗೋಬೇಕು. ಅದು ಪ್ರಧಾನವಾದ ಸಾರ ಇರೋದಲ್ಲಿ ಒಳಗಿದೆ ಸಾರ, ತಿನ್ನಕ್ಕೆ ಬರೋದು ಬೇರೆ ಒಳಗೆ. ಅದಕ್ಕೆ ಯೋಗಿಗ ಜಾಸ್ತಿ ಆಯ್ತು. ಬಿಡಿಸ್ತಾ ಬಂದ ಅರ್ಥ ದೊಡ್ಡದಾಯ್ತು. ಅರ್ಥ ಆಯ್ತಾ? ಅದು ಬಿಟ್ಟುಬಿಟ್ರೆ ಅಪಾರ್ಥ ಆಗುತ್ತೆ. ದ್ರಾಕ್ಷಿ ಹಣ್ಣು ಸೀಡ್ಲೆಸ್ ಕೊಟ್ಟರು ಹೊಡೆದು ಎಲ್ಲ ಇಲ್ಲೇ ಹೋಯ್ತಲ್ಲ, ಒಳಗೆ ಹೋಗಿ ಬಾಯಿಗೆ ಕೈಲೇ ಹೋಯ್ತು ಅಷ್ಟು ಕೂಡ. ಅಲ್ಲಿ ಏನು ಮಾಡಬಾರ್ದು? ಅಲ್ಲಿ ಹಾಗೆ ದ್ರಾಕ್ಷಿ ಹಣ್ಣು ಅಂತ ಹೇಳಿದ್ರೆ ದ್ರಾಕ್ಷಿನೇ ಪೂರ್ತಿ ಸೇರಿ ಅರ್ಥ ಇದೆ. ಸಮಾಧಿ ಭಾಷಾಂತರಾಗಿ ಯಾವ ಅರ್ಥನೂ ಬಿಡಬಾರ್ದು. ಇದರಲ್ಲಿ ಹಾಗಲ್ಲ, ಹುಡುಕ್ಬೇಕು ಅರ್ಥ. ಅನವಸ್ಥಾ ನಿವೃತ್ತ್ಯರ್ಥಂ ಯೋಗಿಕೆ ರೂಢಕಲ್ಪನಾ ಜ್ಞಾತೆ ವಿಶೇಷ ವಿಜ್ಞಾನ. ಜಾಸ್ತಿ ತಿಳಿದಷ್ಟು ವಿಜ್ಞಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ರೂಢಾರ್ಥ ವಿದ್ವದ್ ರೂಢಿ ಯೋಗಿಕೆ ತಿಳಿದಷ್ಟು ಕೂಡ ಅರ್ಥ ಜಾಸ್ತಿ ಆಗುತ್ತೆ. ವಾಚನಿಕಮರ್ಥಂ ಪರಿತ್ಯಜ್ಯ ನಿಯೋಗಾರ್ಥ ಕಲ್ಪನೆ ಶ್ರುತಹಾನಿ ಅಶ್ರುತ ಕಲ್ಪನಾಂ ಕಲ್ಪನಾ ಇತಿ ಸರ್ವದಾ ಔಪಾಧಿಕೀತಸ್ಯ ವ್ಯರ್ಥಮಾಪ್ಯೇತೆ. ವಾಚನಿಕಂ ಅರ್ಥಂ ಪರಿತ್ಯಜ್ಯ. ವಾಚನಿಕಾರ್ಥ ಪೂರ್ತಿ ಬಿಡೋದಕ್ಕೆ ಹೋಗಬಾರ್ದು. ಬಿಟ್ಟುಬಿಟ್ರೆ ಏನಾಗುತ್ತೆ? ಬರೀ ನಿಯೋಗಾರ್ಥ ಕಲ್ಪನೆ, ಯೋಗಾರ್ಥವನ್ನೇ ಮಾಡ್ತಾ ಹೊರಟ್ರೆ ಶ್ರುತಹಾನಿ ಅಶ್ರುತ ಕಲ್ಪನಾ. ಏನು ಅರ್ಥ ಶ್ರುತವಾಗಿದೆ ಅದು ಬಿಟ್ಟು ಹೋದಾಗಾಯ್ತು. ಕಲ್ಪನೆ ಮಾಡಿದಾಗ ರೂಢಿ ಬಿಡದೆ ಮಾಡಿದಾಗ ಏನಾಯ್ತಾಗ ಆ ದೋಷ ಬರಲಿಲ್ಲ. ಸರ್ವದೋಷಾಧಿಕೋ ಯಸ್ಯ ವ್ಯರ್ಥಮಾಪ್ಯೇತೆ. ಶ್ರುತಿ ಶ್ರುತಹಾನಿ ಅಶ್ರುತ ಕಲ್ಪನಾ ಇತಿ ಸರ್ವದೋಷಾಧಿಕವು
ಈ ಎರಡು ದೊಡ್ಡ ದೋಷಗಳು ಇವೆರಡು ಕೂಡ ಶ್ರುತ ಹಾನಿ ಅಶ್ರುತ ಕಲ್ಪನಾ ದೊಡ್ಡ ದೋಷಗಳಾದ್ದರಿಂದ ಅಂಥ ದೋಷಕ್ಕೆ ಅವಕಾಶ ಕೊಡಬಾರದು. ತಸ್ಯ ವ್ಯರ್ಥಮಾಪ್ಯೇತೆ ಅಧಿಕವು ತಸ್ಯ ವ್ಯರ್ಥವಾಗಿ ಅವು ಬರೋದರಿಂದ ಎಂತೂ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಏವಂಚ ವದತೋ ವಿಧಿಶಬ್ದಾ ನಿರರ್ಥಕಾ ಸಿದ್ಧಾರ್ಥಾ ವಾ ಸಿದ್ಧಶಬ್ದಾ ಸ್ವಾರ್ಥೆ ಪ್ರಮಾಣಭೂತ ಇತ್ಯುಕ್ತೆ ಕಿಮುತ್ತರಂ. ಆಗೊಂದು ಪ್ರಶ್ನೆ ಬಂತು. ಏವಂಚ ವದತಃ ಸುಮ್ಮನೆ ಹೇಳೋದಕ್ಕೆ ಹೊರಟ್ರೆ ವಿಧಿಶಬ್ದಾ ನಿರರ್ಥಕಾ. ವಿಧಿಶಬ್ದ ಅಂದ್ರೇನು? ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಹೇಳೋದು. ಸತ್ಯಂ ವಾದ ಧರ್ಮಂಚರ ಅರ್ಥಗಳು ಏನಾಗ್ತಾ ಇದ್ವು? ನಿರರ್ಥಕವಾಗ್ತಾ ಇದ್ವು ನಿಮ್ಮ ಪ್ರಕಾರನೇ. ಯಾಕೆ? ಸಿದ್ಧಾರ್ಥಾ ವಾ ಸಿದ್ಧಶಬ್ದಾ ಸ್ವಾರ್ಥೆ ಪ್ರಮಾಣಭೂತ ಇತ್ಯುಕ್ತೆ ಕಿಮುತ್ತರಂ. ನೀನೇನು ನಾ ಹೇಳ್ತೀವಪ್ಪ. ಈಗ ನೀನು ಹೇಳಿ ವಿಧಿಶಬ್ದ ಅರ್ಥ ಮಾಡ್ತೀವಿ. ಹಾಗಿದ್ದರೆ ಉಳಿದ ಅರ್ಥಗಳೆಲ್ಲ ಸಿದ್ಧಾರ್ಥ ಹೇಳಿದ ಅರ್ಥಗಳೆಲ್ಲ ವ್ಯರ್ಥ ಆಯಿತು. ನಮಗೆ ಹಾಗಲ್ಲ. ಸಿದ್ಧಾರ್ಥ ಅಲ್ಟಿಮೇಟ್ ಅಂತ ಹೇಳಿದಾಗ ಕಾರ್ಯಾರ್ಥ ನಾವು ಬಿಡಲಿಲ್ಲ. ಅದ್ರ ಮುಖ್ಯ ತಾತ್ಪರ್ಯ ಎಲ್ಲಿ ಬಂತು? ಯೋಗಿಕ ಅರ್ಥದಲ್ಲಿ ಬಂತು. ಅದು ಸಿದ್ಧಾರ್ಥದಲ್ಲೇ ಸ್ವಲ್ಪ ಹೇಳ್ಕೊಂಡು ನಿಮ್ದಾದ್ರೆ ಹಾಗಾಯಿತು. ಸಿದ್ಧಾರ್ಥ ಹೋಗೇ ಬಿಡ್ತು. ಉಳ್ಕೊಂಡಿದ್ದೆ ಅದು ಬರೀ ಕಾರ್ಯ ಅಷ್ಟೇ. ಅದನ್ನು ಒಪ್ಲಕ್ಕಾಗೋದಿಲ್ಲ. ನಚ ಕಾರಣಂ ಕಿಂಚಿದ್ ವಾಚನಿಕಾನಾಂ ಬಹೂನಾಮಪಿ ಅರ್ಥಾನಾಂ ತ್ಯಾಗೆ. ನಚ ಕಾರಣಂ ಕಿಂಚಿದ್ ವಾಚನಿಕಾನಾಂ ಬಹೂನಾಮಪಿ ಅರ್ಥಾನಾಂ ತ್ಯಾಗೆ. ಅನೇಕ ಅರ್ಥಗಳನ್ನು ಬಿಡೋದ್ರಲ್ಲಿ ಅರ್ಥ ಇಲ್ಲ. ಅನೇಕ ಅರ್ಥಗಳನ್ನು ಬಿಡೋದ್ರಲ್ಲಿ ಅರ್ಥ ಇಲ್ಲ. ಏನು ಮಾಡಬೇಕಲ್ಲಿ? ಎಲ್ಲೆಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ಅಷ್ಟನ್ನು ತಗೊಳ್ಳೋದು ಅತಿ ಮುಖ್ಯವಾದ ಕೆಲಸ. ನಚ ಕಾರಣಂ ವಿನ ಬಿಡಬೇಕಾದ್ರೆ ಏನು ಮಾಡಬೇಕು ನಾವೀಗ? ಬಾಧಕ ಒಂದು ಅರ್ಥ ಮಾಡಬಾರ್ದು. ಪರಮಾತ್ಮ ದುಃಖ ಪಡ್ತಾನೆ ಈ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಯಾತಕ್ಕೆ? ಬಾಧಿತ ಅರ್ಥ. ರೂಢಾರ್ಥ ಅದೇ ಇರೋದು. ರೂಢಾರ್ಥ ಅದೇ ಇದೆ. ಯಾವ ಅರ್ಥ ತೊಗೊಂಡಿವಿ ನಾವೀಗ? ರೂಢಾರ್ಥ ಬಿಟ್ಟು ಯಾವ ಅರ್ಥ ತೊಗೊಂಡಿದ್ದು? ದುಃಖ ಪದ ಬಿಡಲಿಲ್ಲ. ಅದರ ಸ್ವಾಮಿತ್ವ ಅಂತ ಅರ್ಥ ಮಾಡಿದ್ದರಿಂದ ಇದು ಬಂತಾಗ ಮಹತ್ವ ಬಂತಾಗ. ಅನುಭವಿ ಅಂತ ಅರ್ಥ ಮಾಡಿಬಿಟ್ಟಿದ್ರೆ ಮಹತ್ವ ಹೋಗಿಬಿಡ್ತಾ ಇತ್ತು. ಅರ್ಥ ವಾಚ್ಯದ ಅದು ವಾಚ್ಯನೇ ಇಲ್ಲ ದೇವರನ್ನು ಬಿಟ್ಟಿದ್ರೆ ಸರ್ವಶಬ್ದ ವಾಚ್ಯತ್ವ ಹೋಗಿಬಿಡ್ತಿತ್ತು. ಸರ್ವಶಬ್ದ ವಾಚ್ಯತ್ವ ಮೇಂಟೈನ್ ಮಾಡಬೇಕು. ದೋಷ ಬರಕೂಡ್ದು, ಗುಣ ಬರಬೇಕು. ಆ ರೀತಿ ಮಾಡೋದು ಯಾವಾಗ ಸಾಧ್ಯವಾಯಿತು? ಈ ರೀತಿ ಅರ್ಥ ಮಾಡಿದಾಗ ಸಾಯ್ತು. ದುಃಖಂ ಅಸ್ಯ ಅಸ್ತಿ ಇತಿ ದುಃಖಿ ಅಂತ ಮಾಡಿದಾಗ ಧನ ಇದೆ. ಧನ ಇದ್ದವನು ಧನನೇ ಅವನಲ್ಲ, ಧನದ ಒಡೆತನ, ದುಃಖದ ಒಡೆತನ ಇದೆ ಅವನಿಗೆ. ಸರಿಗೋಯ್ತಾಗ ಸಿದ್ಧ ಶಬ್ದ ಬಾಧಕ ಬಂದ ರೂಢಿ ಬಿಟ್ಟು ಬಿಡಬೇಕು. ಯೋಗಿಕ ಅರ್ಥ ಕೂಡ ಪ್ರಮಾಣ ಇಲ್ಲದೆ ಹೇಳಬಾರದು. ಯೋಗಿಕ ಅರ್ಥ ಪ್ರಮಾಣ ಇಲ್ಲದೆ ಹೇಳಬಾರದು. ರೂಢಿ ಅರ್ಥ ಪ್ರಮಾಣ ಇಲ್ಲದೆ ಬಿಡಬಾರ್ದು. ಗೊತ್ತಾಯ್ತಾ? ಯಾವ ಪ್ರಮಾಣ ವಿರೋಧ ಬಂದುಬಿಡ್ತಾ ಅವಾಗ ಬಿಟ್ಟುಬಿಡಬೇಕು. ಅದೆಲ್ಲ ರೂಲ್ಸ್ ಆಫ್ ಇಂಟರ್ಪ್ರಿಟೇಷನ್ ಆಗಲ್ಲ. ಅದೆಲ್ಲ ಇಲ್ಲದೆ ಹೋಗಿಬಿಟ್ರೆ ತೋಚಿದ ಅರ್ಥ ಮಾಡಿಕೊಂಡು ತಲೆ ತೋಚಿದ ಮಾಡಿ ಕೆಡಿಸಿಬಿಡ್ತಾರೆ. ಪ್ರಜ್ಞಾವಾದ ಆಗುತ್ತೆ. ಕಿಂಚಿದ್ ವಾಚನಿಕಾನಾಂ ಬಹೂನಾಮಪಿ ಅರ್ಥಾನಾಂ ತ್ಯಾಗೆ ಪ್ರತೀಯಮಾನೇತು ವಿರೋಧೇ. ವಿರೋಧ ಬಂದುಬಿಟ್ರೆ ಮಾತ್ರ ತದನ್ಯೋ ಅರ್ಥ ಸ್ವೀಕಾರ್ಯ ಸ್ವೀಕಾರ್ಯೋ ವಾಚನಿಕ. ಅದು ಕೂಡ ಎಂಥಾರ್ಥ ಅಲ್ಲಿ ಪದ ಪೂರ್ತಿ ಬಿಡಲಿಲ್ಲ. ಗಂಗಾಯಾಮ್ ಘೋಷ ಅಂತ ಹೇಳಿದಾಗ ಗಂಗಾ ಪ್ರವಾಹ ಬಿಟ್ಟು ಹೊರತು ಗಂಗಾನೇ ಬಿಡಲಿಲ್ಲ. ಅದಕ್ಕೆ ಹೇಳ್ತಾರೆ ಸ್ವೀಕಾರ್ಯೋ ವಾಚ. ಎಷ್ಟರ ಮಟ್ಟಿಗೆ ವಿರೋಧ ಬರುತ್ತೆ ಅಷ್ಟು ಮಾತ್ರ ಬಿಡಬೇಕೆ ಹೊರತು ಯಮುನಾ ತೀರಿ ಅಂತ ಮಾಡೋದಕ್ಕೆ ಹೋಗಬಾರ್ದು. ಹೇಗೂ ಪ್ರವಾಹ ಬಿಟ್ಟರೆ ಯಮುನಾನು ಬಿಡಿ ಅಂತ ಕೇಳಿದರೆ ಪದಕ್ಕೆ ಅರ್ಥನೇ ಇಲ್ದಾಯ್ತಾಗಿದೆ. ಇರಲವೆಂಟ್ ಮೀನಿಂಗ್ ಆಗುತ್ತೆ. ಮಾಡಬಾರ್ದಾಗಲ್ಲ. ವಾಚನಿಕ ಏವ ಸೋಪಿ ವಾಚನಿಕ ಏವೇತ್ಯಪಿ ತತಏವ ಸಿದ್ಧತಿ. ಆ ಕೂಡ ಅರ್ಥ ಕೂಡ ವಾಚನೀಯಕನೇ. ಯಾಕೆ? ಅದಕ್ಕೊಂದು ಅರ್ಥ ಇದೆ. ಗಂಗಾ ತೀರ ಶಬ್ದದಿಂದ ಗಂಗಾ ತೀರ ವಾಚ್ಯವಾದ್ದರಿಂದ ಯಾವುದು ಲಕ್ಷ್ಯ ಆಗಬೇಕು ಮೊದಲು ಏನಾಗಿರ್ಬೇಕು? ಬೇಸಿಕಲಿ ವಾಚ್ಯ ಆಗಿರಲೇಬೇಕು. ಆದ ರೀತಿ ಮುಖ್ಯಾರ್ಥಾನಾಂಚ ಸರ್ವೇಷಾಂ ತಾರತಮ್ಯಂತು ವಿದ್ಯತೆ ತತ್ರಾಪಿ ಪರಮೋ ಮುಖ್ಯೋ ವಾಚ್ಯೋ ಅಶೇಷ ರವೈರ್ಹರಿ. ಮುಖ್ಯಾರ್ಥಾನಾಂಚ ಸರ್ವೇಷಾಂ ತಾರತಮ್ಯಂತು ವಿದ್ಯತೆ. ಎಲ್ಲ ಮುಖ್ಯಾರ್ಥಗಳಲ್ಲೂ ಮತ್ತೆ ತಾರತಮ್ಯ ಇದೆ. ಅಗ್ನಿ ಫೈರ್ ಈ ಅರ್ಥ ಇಲ್ಲೇ ಇಲ್ಲ. ಅಗ್ನಿ ದೇವರು ಬಂದರು, ಒಳ್ಳೆ ನಾರಾಯಣ ಬಂದ. ನೋಡಿ ಮುಖ್ಯಾರ್ಥ ಯಾವುದಾಯ್ತು ಈಗ? ಈ ಫೈರ್ ಎಂಬ ಅರ್ಥ ರೂಢಾರ್ಥ. ಒಳಗಿನ ಅರ್ಥದಲ್ಲಿ ಅಗ್ನಿ ಎಂಬ ಅರ್ಥ ಶ್ರೇಷ್ಠನೇ, ಅದು ಒಳಗಿನ ತಾತ್ಪರ್ಯ ಅರ್ಥ. ಅದಕ್ಕಿಂತ ದೊಡ್ಡದು ಯಾವುದು? ನಾರಾಯಣ ಪರಮಾಣು. ಅದಕ್ಕೆಲ್ಲ ಮುಖ್ಯಾರ್ಥದಲ್ಲೂ ತಾರತಮ್ಯ ಇದೆ. ಮುಖ್ಯಾರ್ಥಾನಾಂಚ ಸರ್ವೇಷಾಂ ತಾರತಮ್ಯಂತೂ ವಿದ್ಯತೆ ತತ್ರಾಪಿ ಪರಮೋ ಮುಖ್ಯೋ ವಾಚ್ಯೋ ಅಶೇಷ ರವೈರ್ಹರಿ. ಪರಮ ಮುಖ್ಯಾರ್ಥ ಯಾವುದು ಅಂದರೆ ಅಶೇಷ ರವೈ. ರವ ಅಂದರೆ ಧ್ವನಿ. ಧ್ವನಿಯೇ ಹೇಳುತ್ತೆ, ಶಬ್ದ ಹೇಳುತ್ತಾ ಇರುತ್ತಾ? ಧ್ವನಿಯ ಸಾಮಾನ್ಯ ಅರ್ಥ ಏನಂತ ತಿಳ್ಕೊಂಡವ್ರು ಇದ್ದಾರೆ. ಅದಕ್ಕೆ ಎಷ್ಟು ಅರ್ಥ ಹೇಳಿದ ಮೇಲೆ ಇನ್ನು ಶಬ್ದಗಳಿಗೆ ಅರ್ಥ ಇರಲೇಬೇಕಾದ. ಅಖಿಲ ರವೈಹಿ ಅಂತ ಹೇಳಿದಾಗ ಅಖಿಲ ಶಬ್ದೈಹಿ ಅಖಿಲ ರವೈಹಿ ಎಲ್ಲ ಸೇರ್ಕೊಂಡೋಯ್ತು. ಪರಮ ಮುಖ್ಯಾರ್ಥ ಇದು.
ತನ್ಮುಖ್ಯ ಅವಿರೋಧೇನ ತನ್ಮುಖ್ಯ ಅವಿರೋಧೇನ ತದನ್ಯಾರ್ಥಸ್ಯ ಸಂಗ್ರಹ ಸ್ವತೋ ಮುಖ್ಯ ವಿರೋಧೇತು ತ್ಯಾಜ್ಯೋ ಅನ್ಯೋರ್ಥೋ ಅಖಿಲೇಶ್ವಪಿ. ಆದ್ದರಿಂದ ತನ್ಮುಖ್ಯ ಅವಿರೋಧೇನ ಆಯಾ ವಿಧವಾದ ಮುಖ್ಯಾರ್ಥ ಅಂತೇನಿದೆ ಅದು ವಿರೋಧವಾಗದಂತೆ ತದನ್ಯಾರ್ಥಸ್ಯ ಸಂಗ್ರಹ, ಅದಕ್ಕಿಂತ ಬೇರೆ ಆಗಿರ್ತಕ್ಕಂಥ ಅರ್ಥಗಳನ್ನು ಸಂಗ್ರಹ ಎಲ್ಲ ಸೇರಿಸ್ಕೊತಾ ಹೋಗಬೇಕು. ಸ್ವತಃ ಮುಖ್ಯ ವಿರೋಧೇತು, ಮುಖ್ಯವಾದ ಪದಕ್ಕೆ ವಿರೋಧ ಬರೋದಾದರೆ ತ್ಯಾಜ್ಯೋ ಅನ್ಯೋ ಅರ್ಥೋ ಅಖಿಲೇಶ್ವರಿ, ಎಷ್ಟು ಅರ್ಥ ಮಾಡಿದ್ರು ಗ್ರಾಹ್ಯ ಅಲ್ಲ. ಉದಾಹರಣೆ ನಿರುಕ್ತಿ ಅರ್ಥನೇ ಬೇಕಾದಷ್ಟು ಮಾಡ್ದ, ವಿಷ್ಣುಪರ ಮಾಡಲೇ ಇಲ್ಲ ಕೊನೆಗೆ ಅವನು. ಈ ಅರ್ಥಗಳೆಲ್ಲ ಬೆಲೆಯೇ ಇಲ್ಲ. ವಿಷ್ಣುಪರ ಅಂತ ಮಾಡದೆ ಹೋಗಿಬಿಟ್ರೆ ಏನಾಯ್ತು, ಅಲ್ಲಿಗೆ ಬೆಲೆನೇ ಬರಲಿಲ್ಲ. ಆ ದೃಷ್ಟಿಯಲ್ಲಿ ಇವತ್ತು ಊರ ಹೆಸರು ಬರೀತಾರೆ, ಆಮೇಲೆ ಎಕ್ಸ್ಟೆನ್ಷನ್ ಹೆಸರು ಬರೀತಾರೆ, ಸ್ಟ್ರೀಟ್ ನಂಬರ್ ಬರೀತಾರೆ, ಮನೆ ನಂಬರ್ ಬರೀತಾರೆ, ಎಲ್ಲ ಮುಖ್ಯನೇ. ವ್ಯಕ್ತಿನೇ ಬಿಟ್ಬಿಟ್ರೆ ಹೆಸರೇ ಇಲ್ಲ ಹೋಯ್ತಾರೆ. ಹೆಸರೇ ಇಲ್ಲದೆ ಹೋದರೆ ಯಾರಿಗೆ ಕೊಡೋದು? ಇವೆಲ್ಲ ಮುಖ್ಯ ಅಲ್ಲ. ಮುಖ್ಯ ಅಲ್ಲದೆ ಹೋಗಿದ್ದರೆ ಇಲ್ಲಿ ಬರ್ತಿದ್ದಿಲ್ಲ. ಫಸ್ಟ್ ಅದು ಸ್ಟಿಲ್ ಅತಿ ಮುಖ್ಯವಾಗಿ ಬೆಂಗಳೂರು ಮುಖ್ಯ ಆಯಿತು, ಅದು ಏರಿಯಾ ಮುಖ್ಯ ಆಯಿತು, ಸ್ಟ್ರೀಟ್ ಮುಖ್ಯ ಆಯಿತು, ಒಂದೊಂದು ಮುಖ್ಯ ಜಾಸ್ತಿ ಆಗ್ತಾ ಬಂತು. ಆ ಮನೆ ನಂಬರು ಬಂತು, ವ್ಯಕ್ತಿ ಹೆಸರಿಲ್ಲ. ಎಲ್ಲ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು. ಅದು ಪರಮ ಮುಖ್ಯ ಅರ್ಥ ಯಾವುದೀಗ? ವ್ಯಕ್ತಿನೇ. ಅರ್ಥ ಮಾಡಿಕೊಂಡ್ರೆ ಸರಿ ಹೋಗೋದು. ತನ್ಮುಖ್ಯ ಅವಿರೋಧೇನ ತದನ್ಯಾರ್ಥಸ್ಯ ಸಂಗ್ರಹ ಸ್ವತೋ ಮುಖ್ಯ ವಿರೋಧೇತು ತ್ಯಾಜ್ಯೋ ಅನ್ಯೋ ಅರ್ಥೋ ಅಖಿಲೇಶ್ವಪಿ ಇತಿ ಸರ್ವತ್ರ ನಿಯಮಃ ಶಬ್ದಾರ್ಥ ಜ್ಞಾನಭೂಮಿಷು ಇತಿ ಸರ್ವತ್ರ ನಿಯಮ ಎಲ್ಲ ಕಡೆ ಇರೋದ್ರಿಂದ ಇಲ್ಲಿ ಶಬ್ದಾರ್ಥ ಜ್ಞಾನಭೂಮಿಷು ವಿದ್ವತ್ ಪ್ರಪಂಚದೊಳಗೆ ಇದೇ ಪದ್ಧತಿ ಇದೆ ಹೊರತು ಬೇರೆ ಅಲ್ಲ. ಇದೆಲ್ಲ ಕಡೆ ಅಪ್ಲೈ ಮಾಡಿ ತತ್ವಮಸಿ ಬಂತು, ಅದರ ಅಲ್ಲಿಷ್ಟನ್ನೆಲ್ಲ ಇಲ್ಲಿ ಹೇಳಿದ್ದಾರೆ. ಇದಿಷ್ಟು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಸರಿ ಕೊಡುತ್ತಾ ಯೋಚನೆ ಮಾಡಿ. ಮುಖ್ಯಾರ್ಥ ನೀನು ಅವನಾಗಿದ್ದಿ, ಅಲ್ಲೇ ಬಾಧಕ ಇದೆ, ಅವ್ರ ಪ್ರಕಾರನೂ ಬಾಧಕ ಇದೆ. ಇನ್ನು ಬೇರೆ ಅರ್ಥ ಮಾಡಲೇಬೇಕು. ಅದು ಬಿಡ್ಲಕ್ಕೆ ಬರೋದಿಲ್ಲ. ವೇದಿಕ ಪದ ಬಿಡ್ಲಕ್ಕೆ ಬರೋದಿಲ್ಲ. ಈ ಅರ್ಥ ಹೊಂದಲಿಲ್ಲ. ಈ ಅರ್ಥಗಳನ್ನು ಬಿಡದೇನೆ ಒಳಗಿನ ಅರ್ಥ ತರಬೇಕಾದ್ರೆ ಏನಾಗತ್ತಾಗ ತತ್ಸದೃಶೋಸಿ ಅತತ್ವಮಸಿ ಹೀಗೆಲ್ಲ ಬರ್ಲಿಕ್ಕೆ ಶುರುವಾಗುತ್ತೆ. ಒಂದಕ್ಕೂ ವಿರೋಧ ಬರೋದೇ ಇಲ್ಲ. ಅದರ ಇಲ್ಲಿ ಮುಖ್ಯ ಅರ್ಥಕ್ಕೆ ಬಾಧ ನೀನೇನಾಗಿದ್ದೆ ಅಂತ ಹೇಳಿದರೆ ದೇವರು ಸುಪ್ರೀಮಸಿನೇ ಹೊರಟೋಯ್ತು. ಅದು ಮುಖ್ಯ ಅರ್ಥ ಆಗೋ ಚಾನ್ಸೇ ಇಲ್ಲ. ಇತಿ ಸರ್ವತ್ರ ನಿಯಮ ಶಬ್ದಾರ್ಥ ಜ್ಞಾನಭೂಮಿಷು ಇತಿ ಚ ನ ಚ ಕ್ರಿಯಾಯಾಮೇವ ಪ್ರಯೋಜನಂ ನ ಸಿದ್ಧೇ ಇತಿ ಯುಕ್ತಂ ಜ್ಞಾನಮಾತ್ರೇಪಿ ಮಹಾಪ್ರಯೋಜನದರ್ಶನಾತ್ ಪಿತೃಜೀವನಾದಿವಾಕ್ಯೇ ಆಹ ಚ ಸ್ವಯಂ ಭಗವಾನ್ ನ ಚ ಕ್ರಿಯಾಯಾಮೇವ ಪ್ರಯೋಜನಂ ನ ಸಿದ್ಧೇ ಇತಿ ಯುಕ್ತಂ. ಮತ್ತೆ ಮೀಮಾಂಸಕರ ಮಾತು, ಕ್ರಿಯಾ ಅಂದರೆ ಕಾರ್ಯತಾವಾದ ಅವರದ್ದು. ಇಲ್ಲ ಒಪ್ಪೋದಿಲ್ಲ ಅಂತೇಳಿದರೆ ಸರಿಯಲ್ಲ. ಸಿದ್ಧಜ್ಞಾನಕ್ಕೆ ಭಾರಿ ಮಹತ್ವ ಇದೆ. ಜ್ಞಾನ ಮಾತ್ರೇಪಿ ಮಹಾಪ್ರಯೋಜನ ದರ್ಶನಾತ್ ಪಿತೃಜೀವನಾದಿ ವಾಕ್ಯೇ ಎಲ್ಲ ಹೋಗಿದ್ದು ಏನು ದೊಡ್ಡ ಸುದ್ದಿ ಬಂತು, ಏನೋ ಆಗೋಯ್ತು ಅಂತೇಳಿ. ಇಲ್ಲ ಇವಳಪ್ಪ ಬದುಕಿದ್ದಾನೆಂದು ಖುಷಿ ಆಯ್ತೋ ಇಲ್ಲ. ಈಗ ಕಾರ್ಯ ಏನೂ ಇಲ್ಲ ಅಲ್ಲಿ. ಸಿದ್ಧಾರ್ಥನೇ ಮಗು ಹೇಳಿದ್ರು, ಇವ್ರು ನಿನ್ನ ತಂದೆ, ಇವ್ರು ನಿನ್ನ ತಾಯಿ, ಕಾರ್ಯ ಏನೂ ಇಲ್ಲ ಅಲ್ಲಿ. ತಾತ್ಪರ್ಯ ಇದೆಯೋ ಇಲ್ಲೋ? ಅದರ ಸಿದ್ಧಾರ್ಥದಲ್ಲೇ ಮಹಾ ತಾತ್ಪರ್ಯ ಹೊರತು ಬೇರೆ. ಹಿಂದೆ ಡೀಟೇಲಾಗಿ ಹೇಳಿದ್ದಾರೆ. ಅಡಿಷನಲ್ ಎಕ್ಸಾಮ್ ಒಂದು ಕಾರಣ ಕೊಟ್ಟರು ಅಷ್ಟೇ. ಹಾಂ, ಸಿದ್ಧ ಅಂದರೆ ಏನು? ಇದು ಬೈಕು ಇಷ್ಟೇ. ಇದು ಮುಂದೇನೂ ಇಲ್ಲ. ಇದು ಬೈಕ್ ಅಷ್ಟೇ. ಅದು ಅರ್ಥ ಇದೆಯಲ್ಲ, ಅದಕ್ಕೆ ಉತ್ಪತ್ತಿ ಬಂತೋ ಇಲ್ಲ ಬಂತು ಅಷ್ಟೇ. ಅವ್ರ ಪ್ರಕಾರ ಹಾಗಲ್ಲ. ಮುಂದೆ ಏನು ಹೇಳ್ಬೇಕದನ್ನು ಕಾರ್ಯ ಸೇರಿಸ್ಬೇಕು. ಕಾರ್ಯ ಇಲ್ಲೇ ಇಲ್ಲ ನೋಡಿ. ಉದ್ದಕ್ಕೂ ನೋಡ್ತಾ ಹೋಗ್ತೀವಿ ನಾವೀಗ. ಏನೂ ಕಾರ್ಯ ಇಲ್ಲ, ಸುಮ್ಮನೆ ನೋಡೋಣ ನೋಡಿದೆ ಅಷ್ಟೇ. ಜ್ಞಾನ ಹೌದು, ಅದು ಕಾರ್ಯ ಏನಿಲ್ಲ. ಅದರೊಳಗೆ ಕಾರ್ಯ ಇರಬೇಕು ಅಂತೇನೂ ಇಲ್ಲ. ಕೆಲವರಲ್ಲಿ ಮಾತ್ರ ಏನು ಬರುತ್ತೆ ಬೇಕಾಗಿ, ಅದು ಇಷ್ಟ ಸಾಧನದ ನೋಡಿದ್ದು ಕಾರ್ಯ ಆಗೋದಾದರೆ ತಿಳ್ಕೊಂಡಿದ್ದು ಕಾರ್ಯ ಆಯ್ತಲ್ಲ, ಅದು ಸಿದ್ಧ ಆಯ್ತಲ್ಲ. ನೋಡಿದ್ದು ಕೂಡ ಸಿದ್ಧನೇ ಆಯ್ತಲ್ಲ. ಮತ್ತೆ ನೀವು ಕಾರ್ಯ ಅಥವಾ ವಾದಗಳು ಸಿದ್ಧಾಂತ ವಾದ ಮಾಡೋಕ್ಕೆ ಬರುತ್ತೆ, ಅದು ಅರ್ಥ ಅಲ್ಲ. ಗೊತ್ತಾಯ್ತಾ? ಕಾರ್ಯ ಅಂದ್ರೇನು? ಕ್ರಿಯೆ, ನೋಡುವ ಕ್ರಿಯೆ. ಕಾರ್ಯ ಅಂತ ವ್ಯವಹಾರದ ಎಲ್ಲಿದೆ ಈಗ? ನೋಡುವಿಕೆ ಜ್ಞಾನ ಅಂತಾರೆ. ಕ್ರಿಯೆ ಅಲ್ಲ ನೋಡುವಿಕೆ, ಜ್ಞಾನ ಅದು. ಗೊತ್ತಾಯ್ತಾ? ಮಾಡುವಿಕೆ ಅದು ಕ್ರಿಯೆ. ಅದಿಲ್ಲ. ಆದ್ದರಿಂದ ಅನ್ನ ಹಾಗಿದ್ದ ನಿಮ್ಮ ಪ್ರಕಾರ ಅನ್ನ ನೋಡೋದೊಂದು ಕ್ರಿಯೆ. ಹೊಟ್ಟೆ ತುಂಬ್ತಾ ಇಲ್ಲ. ಅನ್ನದ ಕ್ರಿಯೆ ಯಾವುದು? ತಿಂದರೆ ಹೊಟ್ಟೆ ತುಂಬಿಸೋದು. ಆ ಕ್ರಿಯೆ ಅಲ್ಲ. ಗೊತ್ತಾಯ್ತಾ? ಯಾವ ಕ್ರಿಯೆಯಿಂದ ಒಂದು ಕಾರ್ಯ ಆಗುತ್ತೆ ಆ ಕ್ರಿಯೆ ನಾವು ಹೇಳ್ತೀವಿ. ಅದರಲ್ಲಿ ತಾತ್ಪರ್ಯ ಅಂತ ಅವನು ಹೇಳ್ತಾನೆ, ನಾವು ಅದು ಹೇಳೋದಿಲ್ಲ. ವಸ್ತು ಇದೆ. ಇವತ್ತು ಉದಾಹರಣೆಗೆ ವಿಷ ಇದೆ ಅಂತ ಹೇಳಿದ. ಕೆಲವು ಪದಾರ್ಥ ಹೇಳಿದರೆ ತಗೋ ಅಂತ ಅರ್ಥ, ಇನ್ನೊಂದು ಹೇಳಿದರೆ ತಗೋಬೇಡಿ ಅಂತ ಅರ್ಥ.
ಬಟ್ ಬತ್ತು ಅದು ಎಲ್ಲದಕ್ಕೂ ಬದಲು ಏನು ಕಾರಣ ಆಗಬೇಕು? ಫಸ್ಟು ವಸ್ತು ಸಿದ್ಧ ಆಗಬೇಕು. ಸಿದ್ಧ ಆಗದೆ ಹೋದರೆ ಏನು ಬೆಲೆ ಇಲ್ಲ. ಕೆಲವು ಏನೋ ಮಾತಾಡ್ತಾರೆ, ಮೊದಲು ಅಲ್ಲಿ ಹೋಗೋಣ ಫಸ್ಟ್, ಮುಂದಿನ ವಿಚಾರ ಆಮೇಲೆ ಅಂತ ಹೇಳ್ತಾರಲ್ಲ, ಹಾಗೆ ಬರಲಿ ನೋಡೋಣ ಅಂತ ಮುಂದಿನ ವಿಚಾರ. ಇದು ಅರ್ಥ ಮಾಡಿಕೊಂಡ್ರೆ ಬೇಸಿಕಲಿ ಒಂದು ಸಿದ್ಧವಾದ ಮೇಲೆ ಅದು ಕಾರ್ಯನೋ ಅಕಾರ್ಯ ಮುಂದಿನ ಪ್ರಶ್ನೆ ಬರೋದ್ರಿಂದ ಬೇಸಿಕ್ ಯಾವುದಾಯ್ತು? ಈಗ ಸಿದ್ಧ ಆಯ್ತು, ಹೊರತು ಬೇರೆ ಆಗಲಿಲ್ಲ. ಇಷ್ಟ ಸಾಧನತಾ ಜ್ಞಾನ ಬಂದಾಗ ತೊಗೊಳಕ್ಕೆ ಹೋಗ್ತಾನೆ, ಬೇಡ ಅಂದ್ರೂ ಬಿಡೋದಿಲ್ಲ. ಬೇಡ ಅಂತ ವಾಕ್ಯ ಇದೆ, ಅವ್ನು ತೊಗೊಳ್ತಾನೆ. ಆಮೇಲೆ ಕೆಲವರು ತೊಗೋದು ಹೇಳ್ತಾರೆ, ಅವ್ನು ತೊಗೊಳೋದಿಲ್ಲ. ಇವ್ರು ಕಾರ್ಯಾರ್ಥ ಇದ್ದಿದ್ರೆ ತೊಗೊಳ್ತಿದ್ದ, ಬಿಡೋದಕ್ಕೆ ಬಿಡ್ತಿದ್ದ. ಯಾಕೆ ಬಿಡ್ತಾ ಇಲ್ಲ? ಅದ್ರ ಮೇಲೊಂದಿದೆ, ಕಾರ್ಯಕ್ಕೆ ಅರ್ಥ ಬರೋದು ಯಾವಾಗ? ಎರಡು ವಸ್ತು ಇರಬೇಕು, ಒಂದು ಪಾಯಿಂಟ್, ಅವನಿಗೆ ಬೇಕಾಗಬೇಕು ಇನ್ನೊಂದು ಪಾಯಿಂಟ್. ಎರಡು ಬಿಟ್ಟು ಬರೀ ಕಾರ್ಯ ಅಂತ ಹೇಳಿದರೆ, ಹಾಗಿದ್ರೆ ಅಡ್ವರ್ಟೈಸ್ ನೋಡ್ತೀರಿ, ಎಲ್ಲ ಪೇಪರಲ್ಲೂ ಬಂದಿರುತ್ತೆ, ಇದನ್ನೇ ಸೇದಿರಿ, ಇದನ್ನೇ ಕುಡೀರಿ ಅಂತ. ಒಬ್ಬರು ಅದು ಕಾಲಂ ಕೂಡ ಓದಲ್ಲ, ಯಾತಕ್ಕೆ? ಬೇಕೇ ಇಲ್ಲ. ಬೇಕಾಗಿದ್ದರೆ ಎಲ್ಲೋ ಚಿಕ್ಕಷ್ಟರ ಹುಡುಕೊಂಡು ಹೋಗ್ತಾರೆ. ಇವತ್ತು ಕಾಲ್ಫಲ್ಲಿ ನೋಡ್ತಾರೆ, ಅಡ್ವರ್ಟೈಸ್ ನೋಡ್ತಾರಲ್ಲ, ಯಾರು ಜಾಬ್ ಬೇಕು ಅಂತೇಳಿ ಹುಡುಕಿ ಕಣ್ಣಿಟ್ಟು ಬಿಡ್ತಾರೆ. ಹೆಡ್ಲೈನ್ಸ್ ಓದಲ್ಲ ಫಸ್ಟ್ ಅವರು, ಯಾಕೆ ಬೇಕಾಗಿದೆ ಅನ್ನೋದ್ರ ಮೇಲೆ ಮುಂದಿನ ಪ್ರಶ್ನೆ. ಮತ್ತು ನಮಗೆ ಎಷ್ಟೋ ವಿಷಯಗಳು ಬಸ್ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರಪ್ಪ, ಸೂಪರ್ ಲೀಡರ್ಸ್ ಬಸ್ಸಲ್ಲಿ ನಿಮ್ಮನ್ನು ಬಾಂಬೆ ಕರ್ಕೊಂಡು ಹೋಗ್ತಾರೆ. ನಾವು ಹೋಗೋದಿಲ್ಲ, ಯಾತಕ್ಕೆ? ಇದೇ ಗ್ರಾಚಾರ, ಹೋಗಿ ಏನು ಮಾಡೋದು ಅಂತ ಕೇಳ್ತಾ. ಕೆಲಸನೇ ಅಲ್ಲ, ಕೆಲಸ ಆಗಬೇಕಾಗಿದೆ, ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ತಾನೆ. ಯಾಕೆ? ಮಡ್ ರೋಡು, ಸ್ಟ್ಯಾಂಡಿಂಗು, ಮೈಯೆಲ್ಲ ನೋವಾಗುತ್ತೆ, ಕೆಲಸ ಇದೆ. ಇದೇನರ್ಥ ಆಯ್ತು? ಈಗ ಇಷ್ಟ ಸಾಧನತೆ ಇಲ್ಲದೆ ಹೋದರೆ ಯಾವುದಕ್ಕೂ ಬೆಲೆ ಇಲ್ಲ. ಇಷ್ಟ ಈ ಕಡೆಯಿಂದ ಸಿದ್ಧ, ವಸ್ತು ಆ ಕಡೆಯಿಂದ ಸಿದ್ಧ. ಇಷ್ಟ ಇದೆ, ಪದಾರ್ಥನೇ ಇಲ್ಲ, ಅವು ಮಾಡೋಕ್ಕೂ ಬರೋದಿಲ್ಲ. ಅಂದಮೇಲೆ ಕ್ರಿಯೆಗೆ ಮೊದಲು ಸಿದ್ಧವಾದರೆ ಪ್ರಶ್ನೆ. ಆದ್ದರಿಂದ ತಾತ್ಪರ್ಯ ಎಲ್ಲಿ ಬಂತೀಗ? ಹೌದು, ಇಲ್ಲ ಹೋದರೆ ಪ್ರಯೋಜನ ಇಲ್ಲ. ಸಿದ್ಧಾರ್ಥ ಬೋಧಕತ್ವ ಅದರಲ್ಲೇ ತಾತ್ಪರ್ಯ, ಹೊತ್ತು ಬೇರೆ ಅಲ್ಲ. ಇಲ್ಲೂ ಹಾಗೇನೆ, ಸತ್ಯವಾದ ಧರ್ಮ ನೋಡೋದಕ್ಕೆ ವಿಧಿ. ಅದು ವಿಧಿಯೊಳಗೆ ಏನಿದೆ? ಮತ್ತೆ ನೀನು ಒಳ್ಳೇದಾಗಬೇಕು ಅಂತಿದ್ದರೆ ಇಷ್ಟ, ಮತ್ತೆ ಅಲ್ಲಿ ಕೂಡ ಅವನೇನು ಮಾಡ್ತಾಗಿಲ್ಲ, ನನಗೆ ಒಳ್ಳೇದಾಗಬೇಕಾಗಿ ಆತ್ಮಹತ್ಯೆ ಮಾಡ್ಕೋತಾರೆ. ಇಷ್ಟನ ಅದು? ವಿಧಿ ಇದೆ, ಆತ್ಮಹತ್ಯೆ ವಿಧಿ ಇದೆಯಾ? ವಿಧಿ ಇಲ್ಲ. ಆ್ಯಕ್ಚುಲಿ ಮಾಡ್ಕೊಳ್ಳಬಾರದು ವಿಧಿ. ಯಾಕೆ ಮಾಡ್ಕೋತಾನೆ? ಇಷ್ಟ ಆಗಿದೆ, ಅವನಿಗೆ ಬೇಕು. ಸೊ ಇಷ್ಟವಾದಾಗ ನಿಷಿದ್ಧನೂ ಅವನಿಗೆ ಇಷ್ಟ ಆಗಿಬಿಡುತ್ತೆ, ವಿಧಿನೂ ಕೂಡ ಅನಿಷ್ಟ ಆಗಿಬಿಡುತ್ತೆ. ಆದ್ದರಿಂದ ಆ ರೀತಿ ಅರ್ಥ ಮಾಡಬಾರದು. ಇವೆಲ್ಲ ಸುಮ್ಮನೆ ವಾದ ಮಾಡೋ ಗಂಟೆ ವಾದ ಮಾಡ್ತಾರೆ, ವಿಚಾರ ಬೇರೆ. ಅದಕ್ಕೆ ವಾದಕ್ಕೆ ಹೋಗಲಿಲ್ಲ, ಫ್ಯಾಕ್ಟ್ ನೋಡು ಅಂತ ಹೇಳ್ತಾನೆ. ಫ್ಯಾಕ್ಚುಯಲ್ ಸ್ಟಡಿ ಮಾಡಿದಾಗ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಸಿದ್ಧಾರ್ಥನೇ ಹೊರತು ಬೇರೆ ಅಲ್ಲ. ನಚ ಕ್ರಿಯಾಯಾಮೇವ ಪ್ರಯೋಜನಂ ನಾ ಸಿದ್ಧೇ ಇತಿ ಯುಕ್ತಂ. ಇವು ಇಬ್ಬರಿದ್ದಾರೆ, ಒಬ್ಬ ರೋಗಿ ಇದ್ದಾನೆ, ನಿರೋಗಿ ಇದ್ದಾನೆ. ಯಾರೋ ಬಂದರು, ಇವರು ಡಾಕ್ಟ್ರು ಅಂತ ಪರಿಚಯ ಮಾಡಿಕೊಂಡ್ರು. ಉಳಿದವರಿಗೆ ಡಾಕ್ಟ್ರು ಅಂತ ಒಪ್ಕೊಂಡ. ಹೌದು ಡಾಕ್ಟ್ರ್ ಅಂತ ಒಬ್ಬದಾಯ್ತು ಅಷ್ಟೇ, ಸಿದ್ಧ. ಇನ್ನೇನು ವಿಚಾರ ಇಲ್ಲ ಅವನಿಗೆ. ಒಬ್ಬನ ರೋಗ ಇತ್ತು, ಡಾಕ್ಟ್ರ್ ಸಿಕ್ಕರೋದು ಕೇಳಿದ. ಡಾಕ್ಟ್ರ್ ಒಂದು ಮಾತ್ರಕ್ಕೆ ಔಷಧಿ ತಗೋಂತ ಅರ್ಥ ಅಲ್ಲ, ನೆಸಿಟಿ ಇದ್ದರೆ ಮಾತ್ರ. ಗೊತ್ತಾಯ್ತಾ? ನೆಸಿಟಿ ಇದ್ದರೆ ಮಾತ್ರ, ಇಲ್ಲ ಹೋದರೆ ಡಾಕ್ಟ್ರ ಅಷ್ಟೇ. ಔಷಧಿ ಅಂಗಡಿ ನೋಡಿದ್ರೆ ಔಷಧಿ ತೊಗೊಳಕ್ಕೆ ಹೋಗಲ್ಲ. ಯಾಕೆ? ಬೇಕಿಲ್ಲ. ಅವ್ನು ಫ್ರೀ ಕೊಟ್ಟರು ಬೇಕಿಲ್ಲ, ಬೇಕಾದದ್ದು ಭಾರಿ ದುಡ್ಡು ಕೊಟ್ಟು ಬೇಕಾದ್ರೆ ತಗೋತಾನೆ. ಇಷ್ಟ ಇದ್ದಾಗ ಕೆಲಸ ಆಗುತ್ತೆ. ಈ ಅನಾಲಿಸಿಸ್ ಯಾರೂ ಮಾಡಲಿಲ್ಲ, ಇವತ್ತಿಗೂ ಬೆಳೆದವ್ರಿಗೆ ಅರ್ಥ ಆಗಿಲ್ಲ. ಅಹತ ಸ್ವಯಂ ಭಗವಾನ್ ಅದನ್ನು ಮುಂದೆ ಹೇಳ್ತಾರೆ. ಮಹಾಪ್ರಯೋಜನ ದರ್ಶನ ಪಿತೃಜೀವನಾದಿ ವಾಕ್ಯ. ಮಹಾಪ್ರಯೋಜನ ಅಂದರೆ ಇಷ್ಟ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ವಿಭರ್ತ್ಯವ್ಯಯ ಈಶ್ವರಃ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ ಯೋ ಮಾಮೇವಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ವಿದಮುಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇಷ್ಟಿದೆ. ಏನು 5 ಶ್ಲೋಕ? ನೀವೇ ಹೇಳಿ, ಏನಿದೆ ಏನು ವಿಶೇಷ? ನೀವು ಕೇಳಿದರೆ ಇದೇ ಮಹಾವಿಶೇಷ ಅಂತ ಎಲ್ಲರೂ ಮಾಡಿದ. ಇದರಲ್ಲೇ ಮಹಾವಿಶೇಷ ಇದೆ. ಏನದು? ಅಕ್ಷರ ಅಕ್ಷರೋತ್ತು ಇಬ್ಬರಿದ್ದಾರೆ. ದೇಹ ನಾಶವಾಗೋರು ಕ್ಷರರು, ದೇವರು ನಾಶವಾಗೋರು ಅಕ್ಷರಗಳು. ಅಕ್ಷರ ಒಬ್ಬಳೇನೆ, ಬ್ರಹ್ಮಾದಿಗಳು ಕ್ಷರರು. ಇವ್ರ ಮೇಲಿದ್ದಾನೆ, ಇಬ್ಬರು ಪುರುಷರು, ಅವ್ರ ಮೇಲಿದ್ದರೆ ಪುರುಷೋತ್ತಮ. ಅರ್ಥ ಆಯ್ತು. ಈಗ ಲೇಡಿ ಏತದ್ ಬುದ್ಧ ಅಷ್ಟೇ ತಿಳ್ಕೊಬಿಡೋ ಮೋಕ್ಷ ಆಗುತ್ತೆ ಅಂತೇಳಿ ಸಿದ್ಧಾರ್ಥದಲ್ಲಿ ಪ್ರಯೋಜನ ಬಂತು. ಸಿದ್ಧಾರ್ಥ ಇದು ವಿಷ್ಣು ಸರ್ವೋತ್ತಮತ್ವ ಸಿದ್ಧ. ಅರ್ಥ ಆಯ್ತಾ? ಸಿದ್ಧ, ಇದರಿಂದ ಮೋಕ್ಷನೇ ಸಿಗುತ್ತೆ. ಮತ್ತು ಸಣ್ಣ ಪುಟ್ಟದಲ್ಲ, ಮೋಕ್ಷನೇ ಸಿಗುತ್ತೆ. ಅಂದಮೇಲೆ ಸಿದ್ಧಾರ್ಥ ಬೋಧಕತ್ವ ಏನಿದೆ ಇದರೊಳಗೆ? ಸಿದ್ಧಾರ್ಥ ಬೋಧಕತ್ವನೇ ಇರೋದು. ಆಯಿತಾ? ಇದು ಬೇರೆ ಏನೂ ಇಲ್ಲ.
ತಿಳ್ಕೊಂಡ್ರೆ ಸಾಕು ಮುಕ್ತಿ ಹೋಗ್ತೀವಿ. ಜ್ಞಾನೇನೈವ ಅಂತ ಹೇಳಿದರು, ಕಾರ್ಯೇಣೈವ ಅಂತ ಹೇಳಲಿಲ್ಲ. ಜ್ಞಾನೇನೈವ ಪರಂಪದ. ಜ್ಞಾನ ಅಂಬುದು ಸಿದ್ಧ ವಸ್ತುವಿನ ಬಗ್ಗೆ ಹೊರತು ಬೇರೆದಕ್ಕಲ್ಲ. ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಸರ್ವವಿತ್ತಾಗ್ತಾನೆ, ನಾನು ಆರಾಧನೆ ಮಾಡ್ತಾನೆ, ಆಮೇಲೆ ಮಾಡ್ತಾನೆ, ಮಾಡೋಲ್ಲ ಮಾಡ್ತಾನೆ. ತಿಳ್ಕೋ ಕಂಪಲ್ಸರಿ ಮಾಡ್ತಾನೆ, ಇದು ಮಾಡದೆ ಇಷ್ಟ ಸಂಬಂಧಪಟ್ಟಿದ್ದರಿಂದ ಮಾಡ್ತಾನೆ ಅಂದ್ಬಿಟ್ಟು. ಸರ್ವೋತ್ತಮ ವಸ್ತು ಬೇಕಾದ್ರೆ ಏನು ಮಾಡ್ತಾನೆ, ಇಷ್ಟ ಬಿಟ್ಟರೆ ಬಿಲ್ಲ. ತಿಳ್ಕೊಳ್ಳೋದು ಕಂಪಲ್ಸರಿ, ತಿಳ್ಕೊಳ್ಳೋದು ಕಂಪಲ್ಸರಿ. ವಿಷ ಅಂತ ಗೊತ್ತಾದ್ಮೇಲೆ ತಾನೇ ಬೇಡ ಅಂತ ನಿಮಗೆ ಗೊತ್ತಾಗೋದು. ವಿಷ ಅಂತಾನೆ ಗೊತ್ತಾಗದೆ ಹೋದರೆ ಬಿಡೋ ಪ್ರಶ್ನೆ ಬರೋದಿಲ್ಲ. ಇರಫೋರ್ ಕಾರ್ಯ ಆಗಬೇಕಾದ್ರೆ ಮೊದಲು ಯಾವ ಜ್ಞಾನ ಆಗಬೇಕು, ಸಿದ್ಧ ಜ್ಞಾನ ಆದರೆ ಮಾತ್ರ ಕಾರ್ಯಜ್ಞಾನ ಬರೋದ್ರಿಂದ ಮೇನ್ ಯಾವುದಾಯ್ತು ಈಗ, ಸಿದ್ಧ ಆಯಿತು, ಬೇರೆ ಆಗಲಿಲ್ಲ. ಇತಿ ಗುಹ್ಯತಮಂ ಶಾಸ್ತ್ರಂ ಇಷ್ಟು ಹೇಳಿ ಅಷ್ಟೇ ಬಿಡಲಿಲ್ಲ. ಮತ್ತೆ ಅತ್ಯಂತ ರಹಸ್ಯ ಅಂತ ಹೇಳಿದ್ರಿಂದ ಸಿದ್ಧದಲ್ಲೇ ಮಹಾ ತಾತ್ಪರ್ಯ ಅಂತಾಯ್ತು. ಇದೆಲ್ಲ ನೋಡೋದಕ್ಕೇನು ಇಲ್ಲಾಕೆ ಕೋಟ್ ಮಾಡಿದ್ರು ಅನಿಸ್ತದೆ, ವಾಕ್ಯ ಕರೆಕ್ಟಾಗಿರೋದು ಅಷ್ಟೇ. ಮತ್ತೆ ಹೇಳ್ತಾನೆ, ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಇತಿ. ನೋಡಿದ್ರೆ ವಾಕ್ಯ ಏನು ಗೊತ್ತಾಗೋದಿಲ್ಲ ನಮಗೆ. ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನಯಜ್ಞ ದೊಡ್ಡದು. ಅರ್ಥ ಮಾಡ್ಕೋಬೇಕು, ಮಾತನ್ನು ಅರ್ಥ ಮಾಡ್ಕೊಂಡೇ ಇಲ್ಲ. ಗೊತ್ತಾಯ್ತು, ಬೇರೆ ಇಷ್ಟು ಬಾಯಲ್ಲಿ ಹೇಳಿದ್ರು ಕೂಡ ನಡೀತಿರೋದೇನಿವತ್ತು ಜ್ಞಾನಯಜ್ಞ ಹೆಸರಷ್ಟೇ. ಬ್ಯಾನರ್ ಜ್ಞಾನಯಜ್ಞ, ಬ್ಯಾನರ್ ಅಷ್ಟೇ, ಒಳಗಿರೋದೆಲ್ಲ ಏನೋ ಭೋಜನ ಯಜ್ಞ ನಡೆದಿರುತ್ತೆ, ಬೇರೆ ನಡೆದಿರೋದಿಲ್ಲ. ಭೋಜನ ಯಜ್ಞ ಬೇಡ ಅಂತ ಹೇಳಲಿಲ್ಲ, ಅಪ್ರಧಾನ ಅದು, ಪ್ರಧಾನ ಇದು ಅಪ್ರಧಾನ. ಆಫೀಸಲ್ಲಿ ಲಂಚ್ ಅವರ್ ಅರ್ಧ ಗಂಟೆ ಕೊಡ್ತಾರೆ, 1 ಗಂಟೆ ಕೊಡ್ತಾರೆ. ವರ್ಕಿಂಗ್ ಅವರ್ಸ್ ಜಾಸ್ತಿ ಕೊಡ್ತಾರೆ. ಆದಷ್ಟು ಲಂಚ್ ಅವರ್ ಮಾಡಿ ಅರ್ಧ ಗಂಟೆ ವರ್ಕಿಂಗ್ ಅವರ್ ಮಾಡಿರೋದು ಕೆಲಸ ಮಾಡೋದು ಅಷ್ಟೇ ಇರೋಲ್ಲ, ವಿಚಾರ ಬೇರೆ. ಮಾಡಕ್ಕೆ ಬರುತ್ತಾ? ಎಲ್ಲ ಮತಸ್ಥಾಪಕರು 5 ಶ್ಲೋಕ ಒಪ್ಪಿದ್ದಾರೆ. ಯಾವುದನ್ನ? 5 ಶ್ಲೋಕ. ಹೌದೌದು, ಒಪ್ಪಿದೆ ಎಲ್ಲವೂ. ಮೀಮಾಂಸಕರು ಒಪ್ಪಿದ್ದಾರೆ. ಯಾರು? ಮೀಮಾಂಸಕರು ಇದೇ ಒಪ್ಪರು, ದೇವ್ರನ್ನೇ ಒಪ್ಪೋದಿಲ್ಲ. ಪುರುಷತ್ವ ಒಪ್ಪೋದು ಬರೋದೇ ಇಲ್ಲ ಅವ್ರಿಗೆ, ದೇವರೇ ಇರಬೇಕಿಲ್ಲ ಅವರಿಗೆ. ನಿಜವಾದ ಮೀಮಾಂಸಕರು ಒಪ್ತಾರೆ, ಇವತ್ತಿನ ಮೀಮಾಂಸಕರು ಒಪ್ಪೋದಿಲ್ಲ. ರಾಂಗ್ ಅದು. ಮೀಮಾಂಸ ಒಪ್ತೀನಿ ಅಂತ ಇವತ್ತು ಭಗವದ್ಗೀತೆ ಒಪ್ತೀವಿ, ದೇವ್ರನ್ನ ಒಪ್ಪೋದಿಲ್ಲ ಅಂದರೆ ಹಾಗೆ ಹೆಸರೇ ಭಗವದ್ಗೀತೆ. ಎಷ್ಟಂದ್ರೆ ಭಗವದ್ಗೀತೆ ಭಾರಿ ಒಳ್ಳೇದು, ದೇವ್ರಿಗೆ ಇರೋದು ಮತ್ಪೋದಿಲ್ಲ. ಆ ಟೀಚಿಂಗ್ಸ್ ವಂಡರ್ಫುಲ್ ಅಂತ ಹೇಳಿ ಮತ್ತೆ ಟೀಚಿಂಗ್ ಇರೋದೇನದ್ರಲ್ಲಿ, ಇದೇ ಟೀಚಿಂಗು. ಏನು ಬಂದಾಗತ್ತೆ ಈಗ, ತಪ್ಪಾಯ್ತು. ಈತ ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಶ್ರೇಷ್ಠ ಅಂದರೆ ಜ್ಞಾನ ಸಿದ್ಧ ವಸ್ತುವಿನ ಬಗ್ಗೆ ಅದು ಶ್ರೇಷ್ಠ ಆಯಿತು. ದ್ರವ್ಯಮಯ ಯಜ್ಞ ಅಂಬೋದು ಕಾರ್ಯ ಆಯಿತು. ಆದ್ದರಿಂದ ಯಾವ ಶ್ರೇಷ್ಠ ಆಯ್ತು ಇದರಲ್ಲಿ? ಮತ್ತೆ ಜ್ಞಾನನೇ ಶ್ರೇಷ್ಠ ಆಯಿತು. ಆದ್ದರಿಂದ ಯಾವ್ದು ದೊಡ್ಡದಾಯ್ತು ಈಗ? ಸಿದ್ಧಾರ್ಥ ಬೋಧಕತ್ವ ತಾತ್ಪರ್ಯ ಹೊರತು ಇದಲ್ಲ. ಎಷ್ಟು ಬೀಟಾಗಿದೆ. ಇನ್ನು ಮುಂದೆ ಆಚಾರ್ಯ ಹೇಳ್ತಾ ಇಲ್ಲ, ಆ ಪ್ರಸಂಗವಂತ ಹೇಳ್ತಾ ಹೋಗ್ತಾರೆ, ಹೊಂಚ್ಕೊಂಡು ಓದ್ಬೇಕಂತ ಟೀಕಾರಾಗಿ ಕೆಲಸ ಮಾಡಿಕೊಡ್ತಾರೆ. ಸುಮ್ಮನೆ ಓದಿದರೆ ಲಿಂಕೇ ಸಿಗೋದಿಲ್ಲ. ಈ ಕಂಟಿನ್ಯೂಸ್ ಕಳ್ಕೊಬಾರ್ದು, ಲಿಂಕ್ ಕಳ್ಕೊಳ್ಳೋದೇ ಹೋದರೆ ಕ್ಲಿಯರ್ನ ಸಿಗುತ್ತೆ. ಏತ ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಇತಿ ಚ ಧ್ಯಾನಂ ತು ಅಖಿಲ ಕರ್ಮಭ್ಯೋ. ಕೊನೆಗೆ ಧ್ಯಾನ ಹೈಯೆಸ್ಟ್ ಅಂತ ಹೇಳಿದ್ರು. ಧ್ಯಾನ ಹೈಯೆಸ್ಟ್, ಯಾವ ಕಾರ್ಯನೂ ಇಲ್ಲ ಅಲ್ಲಿ ನಡೀತಿರೋದೇನದು, ದೇವರು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತಾನೆ. ಹುಷಾರು ಇದು ಕೂಡ ಇಲ್ಲ ಅವನು, ಎಲ್ಲ ಕೈಕಾಲು ಕೂಡ ಆಡೋದಿಲ್ಲ, ನಿಂತು ಬಿಡ್ತು, ನಿಶ್ಚಲ ಆಗಿಬಿಡ್ತಾನೆ, ಅಚಲ. ಇಲ್ಲಿ ಕಾರ್ಯ ಇಲ್ಲಿದೆ. ಈಗ ದೊಡ್ಡ ಸಿದ್ಧಿ ಅದು, ಕಾರ್ಯನೇ ಇಲ್ಲ. ಇರೋದು ಯಾವುದೀಗ? ಸಿದ್ಧ. ಯಾವುದ್ರ ಸಿದ್ಧ ವಸ್ತು ದೇವರು ನೋಡ್ತಾ ಕೂತಿದ್ದಾನೆ ಅಷ್ಟೆ. ಏನು ಮಾಡ್ತಾರೆ ಆಯ್ತಾ? ಅರ್ಥ ಮಾಡ್ಕೊಂಡಾಗ ಮಹಾತಾತ್ಪರ್ಯ ಇರೋದು. ಧ್ಯಾನಂತೂ ಅಖಿಲ ಕರ್ಮಭ್ಯ ಧ್ಯಾನಾಚ್ಯ ಜ್ಞಾನಮುತ್ತಮಂ. ನೋಡಿ, ಇದಕ್ಕಿಂತನೂ ದೊಡ್ಡದು ಯಾವುದೋ ಮತ್ತೆ ಜ್ಞಾನ. ಯಾಕೆ ಜ್ಞಾನ ಇರೋದು ಧ್ಯಾನ ಮಾಡಲಿಕ್ಕೆ ಬರೋದಿಲ್ಲ. ಜ್ಞಾನ ಕೂಡ ಏನು ಪ್ರಾಕ್ಟಿಕಲ್ ಥಿಯರಿ ಇದ್ದಾಗ ಅಷ್ಟೇ. ಹಾಂ, ಹೌದು. ಯಾವುದು ಹೌದು ಯಾವುದು ಯಾವುದು ಹೌದು. ಹಾಂ, ಅಲ್ಲ, ಅದು ಆ್ಯಕ್ಚುಲಿ ಕೊನೆಗೆ ಎಂಡಾಗಿದ್ದಲ್ಲಿ ಧ್ಯಾನ ಮಾಡಿದ್ದು ಎಂಡಾಗಿದ್ದು ಮತ್ತೆ ಜ್ಞಾನದಲ್ಲಿ ಗೊತ್ತಾಯ್ತಲ್ಲ. ಧ್ಯಾನದ ಎಂಡು ಕೂಡ ಯಾವ ದೇವ್ರನ್ನ ನೋಡಿದ ಜ್ಞಾನ ಅದು. ಅರ್ಥ ಆಯ್ತಾ ಈಗ? ಅದಾಗಲೇ ಇಲ್ಲ, ವೇಸ್ಟ್ ಅದು. ಎಷ್ಟೋ ವರ್ಷ ಧ್ಯಾನ ಮಾಡಿದ, ಸಿದ್ಧಿ ಬರಲಿಲ್ಲ, ವೇಸ್ಟ್ ಅದು. ಗೊತ್ತಾಯ್ತಾ? ದೇವ್ರ ಕೊನೆಗೆ ಎಂಡಾಗಿದ್ದೆ, ಅಪರೋಕ್ಷ ಜ್ಞಾನದಲ್ಲಿ ಎಂಡಾಗಿದೆ. ಧ್ಯಾನದ ಗುರಿ ಜ್ಞಾನ ತಾನೇ. ಹೈಯೆಸ್ಟ್ ಯಾವುದಾಯ್ತು ಈಗ? ಜ್ಞಾನನೇ ಆಯ್ತು. ಮತ್ತೆ ಒಂದೇನಾಯ್ತು ಈಗ? ಜ್ಞಾನಕ್ಕೂ ಮೊದಲಿಗೂ ತಾನಿದೆ, ಆಮೇಲೂ ಇದೆ. ಜ್ಞಾನ ಥ್ರೋಟ್ ವರ್ಕ್ ಮಾಡ್ತದೆ, ಉಸಿರಾಟ ಇದ್ದ ಹಾಗೆ ಥ್ರೋಟ್ ಜ್ಞಾನ ವರ್ಕ್ ಮಾಡ್ತದೆ. ಬೇರೆದೆಲ್ಲ ಫಂಕ್ಷನಲ್ ಅಷ್ಟೇ, ಆಮೇಲೆ ನಿಂತೋಗ್ಬಿಡೋದು. ಜ್ಞಾನ ನಾನ್ ಸ್ಟಾಪ್ ಅದು, ಪ್ರತಿಯೊಂದರಲ್ಲೂ ಕಾಮನ್ ಫ್ಯಾಕ್ಟ್ರು. ಆದ್ದರಿಂದ ಯಾವ್ದು ದೊಡ್ಡದಾಯ್ತು? ಜ್ಞಾನ. ಜ್ಞಾನ ಅಂತ ಸಿದ್ಧ ವಸ್ತು ಜ್ಞಾನನೇ ಜ್ಞಾನ. ಹೌದು,
ಪರೋಕ್ಷ ಜ್ಞಾನ ಎಲ್ಲದಕ್ಕೂ ಕೂಡ ಏನು ಬೇಕು ನಮಗೀಗ ಜ್ಞಾನನೇ ಪ್ರಧಾನವಾಯಿತು. ಯಾವುದೇ ಕೆಲಸ ಮಾಡ್ತಿರಲಿ ಪರೋಕ್ಷ ಜ್ಞಾನಿ ದೇವರು ಕಂಡಿಲ್ಲ, ಉದ್ದೇಶ ಏನಿರಬೇಕು ಅವನಿಗೀಗ ಕಾಣಬೇಕಿತ್ತು. ಆಮೇಲೆ ದೇವರು ಕಂಡ, ಮತ್ತೇನೀಗ ವಿಶೇಷ ನೋಡಬೇಕು ಅಷ್ಟೇ ಹೊರತು ಮತ್ತಿಲ್ಲ, ಅದಕ್ಕಿಂತ ದೊಡ್ಡದಿಲ್ಲ. ದೇವ್ರು ನೋಡಿದ ಮೇಲೆ ಅದಕ್ಕಿಂತ ದೊಡ್ಡ ಪದಾರ್ಥ ಇಲ್ಲ. ದೊಡ್ಡ ಪದಾರ್ಥ ಯಾವುದಾಗತ್ತೆ? ಮತ್ತೆ ನೋಡೋದು ಅಷ್ಟೇ, ಮತ್ತೆ ನೋಡೋದು ಅದೇ ಎಂಡ್. ಅರ್ಥ ಆಯ್ತಾ? ಅಪರೋಕ್ಷ ಜ್ಞಾನ ಆದಮೇಲೂ ಕೂಡ ಜ್ಞಾನ ವಿಕಾಸ ಆಗಬೇಕು. ಕೋರ್ಸ್ ಮುಗಿಸ್ಮೇಲೆ ಓದ್ತಾರಲ್ಲ ಹಾಗೆ, ಕೋರ್ಸ್ ಮುಗಿಸಿದ ಮೇಲೆ ಜಾಸ್ತಿ ಓದ್ತಾರೆ. ಆ್ಯಕ್ಚುಲಿ ಒಳ್ಳೆಯವರು ಹೆಚ್ಚು ಓದಿ ನಡೆಯೋದೆಲ್ಲ ಕೋರ್ಸ್ ಮುಗಿದ ಮೇಲೆ. ಕೋರ್ಸ್ ಇದ್ದಾಗ ಏನು ಮಾಡ್ತಾರೆ? ಪರೀಕ್ಷೆಗೆ ಅಷ್ಟು ಮಾತ್ರ ಓದ್ತಾರೆ, ಎಕ್ಸ್ಟ್ರಾ ಓದಲಾಗಿಲ್ಲ. ಯಾಕಂದ್ರೆ ಟೈಮ್ ಇದಕ್ಕೆ ಸಿಗದಂತೆ ಆಗಿಬಿಡತ್ತೆ. ನಿಜವಾದ ಓದಿಸಿರುವಾಗ ಕೋರ್ಸ್ ಮುಗಿಸಿದ ಮೇಲೆ. ಆದ್ದರಿಂದ ನಿಜವಾದ ಜ್ಞಾನ ಬರೋದಾಗ ಮೊದಲನೇ ಜ್ಞಾನ ಎಕ್ಸಾಮ್ ಪರ್ಪಸ್ಗೆ, ಈ ಜ್ಞಾನ ತಿಳ್ಕೊಳ್ಳೋದಕ್ಕೋಸ್ಕರ. ತಿಳ್ಕೊಳ್ಳೋದು ಅಲ್ಟಿಮೇಟ್. ಆದ್ದರಿಂದ ಧ್ಯಾನಂ ತು ಅಖಿಲ ಕರ್ಮಭ್ಯ. ಯಾತಕ್ಕೆ ಊಟ ಗಿಟ್ಟ ಗಮನ ಕೊಡ್ತಾರೆ ಅಂದರೆ ಎಲ್ರಿಗೂ ಅರ್ಥ ಆಗುತ್ತದೆ. ಗೊತ್ತಾ? ಎಷ್ಟು ಜನ ಊಟ ಆಗಿತ್ತು, ಅಷ್ಟು ಜನ ಆಯ್ತು, ಏನು ನಡೀತಿಲ್ಲ, ಓ ಭಾರಿ ಗ್ರೇಟ್, ಏನು ನಡೀತು ಗೊತ್ತಿಲ್ಲ. ಯುದ್ಧದಲ್ಲಿ ಇನ್ನೂ ಜಾಸ್ತಿ ಸೇರ್ತಾರೆ. ದೊಡ್ಡ ಫಂಕ್ಷನ್ ಅದೊಂದು ಅಲ್ಲ, ಅದು ಅನ್ವಾಂಟೆಡ್, ಬಟ್ ಅನಿವಾರ್ಯ ಅಷ್ಟೇ. ಇದು ಹಾಗಲ್ಲ. ಅಂದರೆ ಅದು ಜನ ಹಾಗೆ ಮಾಡ್ತಾರೆ ಅನ್ನೋದು ಅವ್ರ ವೀಕ್ನೆಸ್ ಒಪ್ಪೋಣ. ಅದು ಮಾಡೋರು ಹಾಗೆ ಮಾಡಬಾರ್ದು. ಯಾವ ಲೆವೆಲ್ಲಿ ತರಬೇಕು ಅದನ್ನು? ಜ್ಞಾನಕ್ಕೆ ಲಿಂಕ್ ತರಬೇಕು. ಈ ಕಾಲೇಜುಗಳಿಗೆಲ್ಲ ಇಲ್ಲ. ಎಂಟರ್ಟೈನ್ಮೆಂಟ್ ಯಾವಾಗಿರುತ್ತೆ? ವರ್ಷದಲ್ಲಿ ಒಂದು ಸಲ ಆ್ಯನ್ಯುವಲ್ ಡೇ ಮಾಡ್ತಾರೆ. ದಿವಸ ಆದರೆ ಒಳಗೆ ಬಿಟ್ರೆ ಅವ್ರಿಗೆ ಒಂದು ಯಾರು ಅರ್ಧ ಗಂಟೆ ಪಾಠ. ಇದು ಅರ್ಧ ಗಂಟೆನೂ ಪಾಠ ಆಗಲ್ಲ ಇದರಲ್ಲೆಲ್ಲ, ಬರೀ ಟೈಮ್ ವೇಸ್ಟ್ ಆಗುತ್ತೆ. ಮಾಡಬಾರ್ದು. ಇದು ಬುಡ್ದವ್ರು ಮಾಡಿದ ಅರ್ಥ ಇದೆ, ಯಾಕಂದ್ರೆ ವಿಷಯ ಇಲ್ಲ ಅವರಿಗೆ. ನಾವು ಹಾಗೆ ಮಾಡಬಾರ್ದು. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಇತೀಚ. ಊಟಕ್ಕೆ ಕೂತಾಗ ನೀವು ಅನ್ನ ದೊಡ್ಡದೋ ತಟ್ಟೆ ದೊಡ್ಡದೋ ಅಂದರೆ ತಟ್ಟೆ ದೊಡ್ಡದು ಅಂತ ಹೇಳಿದಾಗ ಆಯ್ತವ್ರು ಇಷ್ಟೆಲ್ಲ ಮಾಡಿ. ಅನ್ನನೇ ಇಲ್ಲ, ತಟ್ಟೆ ದೊಡ್ಡ ಮಾಡ್ತೀರಿ ನೀವೀಗ, ಹೌದಲ್ಲ? ಅವ್ರು ತಟ್ಟೆ ಬೇಡಬೇಡ, ಕೈಲಿ ಬೇಕಾದ್ರೆ ಹಾಕಿ ಸಾಕ್ತೈತೆ, ತೇರು ಬಂದಾಗ ಹಾಕ್ತೀವಿ. ತಟ್ಟೆ ಇಲ್ಲದವರು ಪರವಾಗಿಲ್ಲ, ಅದೆಲ್ಲ ಇದ್ದರೆ ಇದೆಲ್ಲ ಸರಿ. ಇದಕ್ಕೆಲ್ಲ ಬೇಕಿಲ್ಲ. ಬಂಗಾರ ತಟ್ಟೆ ಇಟ್ಟಿದ್ದಾರೆ, ಬರೀ ತಟ್ಟೆ ಅಲ್ಲ. ಮತ್ತೆ ಏನಿಲ್ಲ, ನಿಧಾನ ಊಟ ಮಾಡಿ. ಏನು ಮಾಡೋದು? ಸಿಟ್ಟು ಬರುತ್ತೆ, ಸಂತೋಷ ಆಗಲ್ಲ, ಸಿಟ್ಟು ಬರುತ್ತೆ. ತಟ್ಟೆ ಒಯ್ಯಾಗಿಲ್ಲ, ತಟ್ಟೆ ಒಯ್ದಾದ್ರು ಒಂದು ರೀತಿ ಅದೂ ಇಲ್ಲ, ವೇಸ್ಟ್ ಆಯ್ತು. ಏನಾಯ್ತು? ಎಲ್ಲ ಕಾಲ ವೇಸ್ಟ್ ಅಂತ ಕರೀತಾರೆ, ಉಪಯೋಗ ಇಲ್ಲ. ಅದು ಸಿದ್ಧ ವಸ್ತು. ಯಾವಾಗಲೂ ಕೂಡ ಅನ್ನ ಸಿದ್ಧ ವಸ್ತು, ತಿನ್ನಕ್ಕೆ ಬರುತ್ತೆ. ಸಿದ್ಧನೇ ಆಗಿಲ್ಲ, ಏನು ತಿಂತಾನೋ ಏನೀಗ? ತಿನ್ನೋ ಕಾರ್ಯಕ್ಕೆ ಏನು ಬೇಕು? ಮೊದಲು ಅನ್ನ ಸಿದ್ಧ ವಸ್ತು. ತಿನ್ನೋ ಕಾರ್ಯ ಮಾಡಬೇಕಾದ್ರೆ ಸಿದ್ಧ ವಸ್ತು ಇರಲೇಬೇಕಲ್ಲ. ಬರೆಯೋರು ಕೂಡ ಬರಿ ಅಂತ, ಏನು ಬರೀಲಿ ಅಂತ ಕೇಳ್ತಾರೆ ತಕ್ಷಣ ಅವನು. ಏನು ಬರೀಲಿ? ಸುಮ್ಮನೆ ಬರಿತೇವೆ ಅಂತ ಕೇಳಿದರೆ ಸುಮ್ಮನೆ ಕೆಲಸ ಮಾಡ. ಕೆಲಸನೇ ಏನಂತ ಹೇಳಿದ ಹೋದರೆ ಕೆಲಸ ಅಂತ ಕರೆಯಲ್ಲ. ಅದು ಜ್ಞಾನ ಇರಲೇಬೇಕು. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ. ಮತ್ತೆ ಹೇಳ್ತಾನೆ, ಕರ್ಮ ಭಾರಿ ಕಡಿಮೆ. ಏನು? ನಜ್ಞಾನ ಸದೃಶಂ ಕಿಂಚಿತ್ ಪುರುಷಾರ್ಥ ಪ್ರಸಿದ್ಧಯೇ. ಪುರುಷಾರ್ಥ ಅಂದರೆ ಮೋಕ್ಷ, ಪರಮ ಪುರುಷಾರ್ಥ. ಅದು ಸಿದ್ಧ ಆಗಬೇಕಾದ್ರೆ ನಜ್ಞಾನ ಸದೃಶಂ ಕಿಂಚಿತ್, ಜ್ಞಾನಕ್ಕಿಂತ ದೊಡ್ಡ ಸಾಧನ ಇಲ್ಲ. ಜ್ಞಾನ ಸಿದ್ಧವಸ್ತು ಆದ್ದರಿಂದ ಸಿದ್ಧವಸ್ತು ಪ್ರಾರ್ಥನೆ ತಾತ್ಪರ್ಯ ಇದೆ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ. ಈಗ ನಮ್ಗೆ ಅರ್ಥ ಆಗುತ್ತೆ. ಜ್ಞಾನಯೋಗ ದೊಡ್ಡದು ಕರ್ಮಯೋಗಕ್ಕಿಂತ ಹೇಳಿದ ಮೇಲೆ ಸಿದ್ಧ ಆಯ್ತಲ್ಲ. ಈಗ ಕರ್ಮಯೋಗ ಅಂದರೆ ಕಾರ್ಯ ಯಾವ್ದು ದೊಡ್ಡದಾಯಿತು? ಸಿದ್ಧ ದೊಡ್ಡದು, ಇದು ದೊಡ್ಡದಾಯ್ತು. ಈಗ ಇವತ್ತು ಯಾವುದೇ ಕೆಲಸಕ್ಕೆ ಕರೆದ್ರು, ಅಪ್ಲೈ ಮಾಡಿದ ಹೋದ, ಫಸ್ಟ್ ರ್ಯಾಂಕ್ ಕರ್ಕೊಂಡು, ಸಬ್ಜೆಕ್ಟೇ ಬೇರೆ. ಏನಂದ್ರೆ ಈಗ ಕಳಿಸ್ಬಿಟ್ರಿ, ಅದಕ್ಕೆ ಜ್ಞಾನ ಇಲ್ಲ. ಕೆಲಸ ಕೈಲಿ ಕೆಲಸ ಮಾಡೋಕ್ಕೆ ಬರುತ್ತೆ, ಉಪಯೋಗ ಇಲ್ಲ. ಈ ಕೆಲಸ ಅಲ್ಲ ಅದು, ಗೊತ್ತಾಯ್ತಾ? ನೋಡಿ, ಜ್ಞಾನದಿಂದ ಕೌಂಟ್ ಆಯ್ತು, ಇದರಿಂದ ಕೌಂಟ್ ಆಗಲಿಲ್ಲ. ನೀವು ವ್ಯಕ್ತಿನ ಗುರುತಿಸ್ಬೇಕಾದ್ರೆ ಡಾಕ್ಟ್ರು ಇಂಜಿನಿಯರ್ ಗುರುತಿಸ್ಬೇಕು. ಏನು ಕಾರಣ ಅದಕ್ಕೆ? ಅವರಿರೋ ಜ್ಞಾನ ಕಾರಣ. ಜ್ಞಾನದ ಮೇಲೆ ಅವರು ವ್ಯಕ್ತಿಗಳು ಯಾರೇ ಬೇರೆ ಆಗ್ತಾರೆ ಹೊರತು ಬೇರೆಯವರಿಂದ ಅಲ್ಲ, ಹೈಟು ವೇಟ್ಗಳಿಂದ ಅಲ್ಲ. ತಮೇವ ಅಶೇಷ ಕರ್ಮ ಪೂಗೋಪಿ ದೂರೇಣ ಹ್ಯವರಂ ಕರ್ಮ. ಅಂದರೆ ಅದಕ್ಕೆ ಹೇಳ್ತಾ ಇರ್ತಾರೆ, ಕರ್ಮ ಕಡಿಮೆ, ಜ್ಞಾನ ದೊಡ್ಡದು ಅಂದಮೇಲೆ ಶಾಸ್ತ್ರ ಯಾವುದನ್ನು ಹೇಳಬೇಕೀಗ? ಜ್ಞಾನ ಹೇಳಬೇಕು, ಕರ್ಮ ಅಲ್ಲ. ಕರ್ಮ ಹೇಳಿಬಿಟ್ರೆ ಅದು ಕಾರ್ಯದ ಅರ್ಥ ತಾತ್ಪರ್ಯ ಆಗೋದಾದರೆ ತಪ್ಪಾಗುತ್ತೆ. ಅಶೇಷ ಕರ್ಮ ಪೂಗೋಪಿ ನ ವಿಷ್ಣು ಜ್ಞಾನ ಲೇಷ ಭಾಕ್. ಮತ್ತೆ ಹೇಳ್ತಾರೆ, ಅಶೇಷ ಕರ್ಮ ಪೂಗೋಪಿ. ಪೂಗ ಅಂದರೆ ಗುಂಪು. ಅಶೇಷ ಕರ್ಮ ಪೂಗ, ಎಲ್ಲ ಕರ್ಮಗಳಲ್ಲೂ ಮಾಡ್ತಾನೆ, ಮೈನಸ್ ಜ್ಞಾನ. ಎಲ್ಲ ಜೀರೋ ಇದ್ದಾಗಲೇ ಬೇರೆ ಎಲ್ಲ ಕೆಲಸ ಮಾಡಿದ್ರು. ಜ್ಞಾನ ಒಂದು ಇಲ್ಲದೆ ಹೋದರೆ ಆ ಕರ್ಮಕ್ಕೆ ಹತ್ರನೂ ಬರಲ್ಲ ಅಂತ ಹೇಳ್ತಾರೆ. ನೋವೇ ನಿಯರ್ ಇಟ್. ತಿಳಿತಾ? ಎಲ್ಲ ಪ್ರಶ್ಲಾಸ ಮಾಡಿದ್ದಾನೆ, ಬರೋದಿಲ್ಲ ಅಷ್ಟೇ. ಏನು ಹೋಗಿದ್ದೇನು ಒಳ್ಳೆ ಇದ್ರ ಬರ್ತಾನೆ, ಹೆಲಿಕಾಪ್ಟ್ರಲ್ಲಿ ಬರ್ತಾನೆ, ಇದು ಬರ್ತಾನೆ, ವೈಭವನೇ ವೈಭವ, 4 ಜನ ಆಳುಗಳ ಜೊತೆ ಎಲ್ಲ ಇದೆ, ಬರೋದಿಲ್ಲ. ಎಲ್ಲ ವೇಸ್ಟ್. ಇನ್ನೊಬ್ಬ ನಡ್ಕೊಂಡು ಓಡ್ಕೊತ ಬಂದು ಸೇರ್ಕೋತಾರೆ ಪಾಪ. ಅವನಿಗೆ ಜ್ಞಾನ ಇದೆ, ಫಸ್ಟ್ ರ್ಯಾಂಕ್. ಸೊ ಜ್ಞಾನ ಮೇಕ್ಸ್ ಆಲ್ ದ ಡಿಫರೆನ್ಸ್. ಆದ್ದರಿಂದ ಜ್ಞಾನ ಸಿದ್ಧ ವಸ್ತುವಿನ ಬಗ್ಗೆ ಆದ್ದರಿಂದ ಸಿದ್ಧದಲ್ಲೇ ತಾತ್ಪರ್ಯ ಇರಬೇಕು, ಬೇರೆ ಕಡೆ ಅಲ್ಲ. ಅಶೇಷ ಕರ್ಮ ಅರ್ಜುನ ಅದಕ್ಕೆ ಕೇಳಿದ್ದು. ಜ್ಞಾನ ಶ್ರೇಷ್ಠ ಅಂತ ಹೇಳ್ತೀವಿ,
ಕರ್ಮ ಮಾಡು ಅಂತ ಹೇಳ್ತೀವಿ. ಇದು ಯಾವ ನ್ಯಾಯ ಅಂತ ಕೇಳ್ತಾರೆ. ಅದಕ್ಕೆ ಹೇಳಿದೆ ಜ್ಞಾನ ಶ್ರೇಷ್ಠವಾದ್ದರಿಂದ ಜ್ಞಾನ ಬರಲಿಕ್ಕೋಸ್ಕರ ಕರ್ಮ ಮಾಡು ಅಂತ ಹೇಳಿದ್ದೇನೆ. ಸೊ ಯಾವುದು ಮೇಂಟೈನ್ ಆಯಿತು ಮತ್ತೆ ಜ್ಞಾನನೇ ದೊಡ್ಡದು ಅಂತ ಮೇಂಟೈನ್ ಆಯಿತು. ಅಶೇಷ ಅಪ್ರಧಾನ ಆಯಿತು. ಅಪ್ರಧಾನ. ಸೊ ನಮಗೆ ಬೇಕಾಗಿರೋ ತಾತ್ಪರ್ಯ ಏನಪ್ಪ ಅಂತ ಪ್ರಶ್ನೆ. ಈಗ ತಾತ್ಪರ್ಯ ವಾಕ್ಯದ ತಾತ್ಪರ್ಯ ಪ್ರಧಾನ ಅಂತ ಅರ್ಥ. ಪ್ರಧಾನ ಅರ್ಥ ಏನು? ಸಿದ್ಧಾರ್ಥ, ಬೇರೆ ಅಲ್ಲ. ದುರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಇತಿ ಚ ಅಶೇಷ ಕರ್ಮ ಪೂ ಗೋಪಿ. ಮತ್ತೆ ಹೋಯ್ತಾ? ಅಶೇಷ ಕರ್ಮ ಪೂ ಗೋಪಿ ನ ವಿಷ್ಣು ಧ್ಯಾನ ಲೇಷ ಭಾಗ್. ಲೇಷ ಅಂದರೆ ಸ್ವಲ್ಪ ಕೊಡಕ್ಕೂ ಸಾಟಿ ಆಗೋದಿಲ್ಲ. ತಚ್ಚ ಧ್ಯಾನಂ ಹರೇರ್ ಜ್ಞಾನಕೋಟ್ಯಂಶಾಯ ನ ಪೂರ್ಯತೆ. ತಚ್ಚ ಜ್ಞಾನಂ ಹರೇರ್ ಜ್ಞಾನಕೋಟ್ಯಂಶಾಯ ನ ಪೂರ್ಯತೆ. ಆ ಧ್ಯಾನ ಕೂಡ ದೇವ್ರ ಬಗ್ಗೆ ಕೋಟ್ಯಾಂಶ ತಿಳ್ಕೊಳ್ಳೋಕ್ಕೂ ಇನ್ನೂ ಸಾಕಾಗೋದಿಲ್ಲ. ನಮ್ಮ ಎಲ್ಲರ ಜ್ಞಾನ ಒಟ್ಟು ಸೇರಿಸಿದ್ರು ಕೂಡ ದೇವ್ರ ಬಗ್ಗೆ ತಿಳ್ಕೊಂಡಿರೋದು ಎಷ್ಟು ಅಂದರೆ ಆಲ್ಮೋಸ್ಟ್ ಜೀರ ಇದ್ದಾಗ. ಅಷ್ಟು ದೊಡ್ಡವರು ದೇವರು. ಇಡೀ ಆಕಾಶದಲ್ಲಿ ನಾವು ಕೂತಿರೋ ಜಾಗ ಯಾವ ಲೆಕ್ಕಕ್ಕೆ ಬರುತ್ತೆ? ಈ ಬೆಂಗಳೂರು ಇಡೀ ನಮ್ಮ ಇಂಡಿಯಾನೇ ದೊಡ್ಡ ಅಟ್ಲಾಸಲ್ಲಿ ಇಷ್ಟ ಆಗಿಬಿಡುತ್ತೆ. ಕರ್ನಾಟಕ ಹುಡುಕ್ಬೇಕಾದ್ರೆ ಬೆಂಗಳೂರು ಇವೆಲ್ಲ ಚುಕ್ಕಿ ಕಾಣಿಸೋದೇ ಇಲ್ಲ, ಹಿಡಿತಿಲ್ಲ. ಆಮೇಲೆ ನಿಮ್ಮ ಎಕ್ಸ್ಟೆನ್ಷನ್ನು ಮನೆ ಕಾಣಿಸುತ್ತೆ ಅದರಲ್ಲಿ. ಸೊ ಎಷ್ಟು ದೊಡ್ಡದಾಯ್ತು. ಈಗ ನಮ್ಮ ಮನೆ ಪ್ರಕಾರ ಹೋಗಿ ದಮ್ಮಿ ಭಾರಿ ದೊಡ್ಡದು ಆ್ಯಕ್ಚುಲಿ ಮನೆ ಇರ್ಬೋದು. ಅದು ಒಟ್ಟು ಇದರಲ್ಲಿ ಭಾರಿ ಸಣ್ಣದಾಗಿಬಿಡುತ್ತೆ. ಯಾರ ಜ್ಞಾನ ಯಾವ ಅರಮನೆ ಕೂಡ ಇದೇ ಸ್ಪೇಸ್ ಬುದ್ಧಿ ಏನೂ ಅಲ್ಲ, ಸಣ್ಣ ಪುಟ್ಟದಲ್ಲ. ಆ ಅರ್ಥ ತಿಳ್ಕೊಂಡ್ರೆ ಕರ್ಮದ ಲೆವೆಲ್ ಆ ರೀತಿ ಆಗುತ್ತೆ. ತಮೇವಂ ವಿದ್ವಾನ್ ಅಮೃತ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ ಇತಿ ಚ ಶ್ರುತಿ. ತಮೇವಂ ವಿದ್ವಾನ್ ಅಮೃತ ಭವತಿ. ನೋಡಿ, ವಿದ್ವಾನ್ ಅಂತ ಕರೆದ್ರು. ವಿದ್ವಾನ್ ಜ್ಞಾನ, ಜ್ಞಾನದಿಂದ ಮೋಕ್ಷ ಅಂದರೆ ಹೊರತು ಕರ್ಮದಿಂದ ಅಂತ ಹೇಳಿಲ್ಲ. ಕರ್ಮ ಇದು ಸಪೋರ್ಟ್ ಮಾಡುತ್ತೆ ಹೊರತು ಮೇನ್ ಅಲ್ಲ. ತಟ್ಟೆ ಇದ್ದಾಗೆ, ತಟ್ಟೆ ಇಲ್ಲದೆ ಊಟ ಮಾಡೋಕ್ಕೆ ಬರೋದಿಲ್ಲ, ಆದರೆ ತಟ್ಟೆನೇ ಊಟ ಮಾಡೋಕ್ಕೂ ಬರೋದಿಲ್ಲ. ತಟ್ಟೆಗೂ ಪ್ರಧಾನ ವಸ್ತು ಇದ್ದರೆ ಅಪ್ರಧಾನ ಕೌಂಟ್ ಆಗೋದು. ನಾಣ್ಯ ಪಂಥ ಅಯನಾಯ ವಿದ್ಯತೆ ಇತಿ ಚ ಶ್ರುತಿ. ಅಯನಾಯ ಅಂದರೆ ಮೋಕ್ಷಕ್ಕೋಸ್ಕರ, ಉದ್ಧಾರಕ್ಕೋಸ್ಕರ ಬೇರೊಂದು ದಾರಿ ಇಲ್ಲ. ಇವೆಲ್ಲ ಏನು ಹೇಳ್ತಾ ಇದೆ? ಕರ್ಮ ಕಾರ್ಯಕ್ಕಿಂತ ಜ್ಞಾನನೇ ದೊಡ್ಡದು. ನಚ ಕರ್ಮ ಮಾತ್ರೇ ಪರ್ಯವಸಿತಿರ್ವೇದಸ್ಯ. ಕರ್ಮಮೀಮಾಂಸೆ ಏನು ಮಾಡಿಬಿಟ್ರು ಅವರು? ಕರ್ಮ ಇದು ಅಲ್ಟಿಮೇಟ್ ಅಂತ ಹೇಳಿದ್ರು. ಕರ್ಮ ಅಲ್ಟಿಮೇಟು, ಸ್ವರ್ಗ ಅಲ್ಟಿಮೇಟ್, ಎರಡೂ ಸರಿಯಲ್ಲ. ಕರ್ಮದ ಫಲ ಅತ್ಯಂತ ಕಡಿಮೆ, ಕರ್ಮದ ಫಲ ಅತ್ಯಂತ ಕಡಿಮೆ, ಜ್ಞಾನದ ಫಲ ಅತ್ಯಂತ ಹೆಚ್ಚು. ಎರಡನ್ನ ಒಂದಕ್ಕೊಂದು ಮ್ಯಾಚ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇವತ್ತು ಲೆಟ್ರ್ ಟೈಪ್ ಮಾಡ್ತಾನೆ ಅವನು, ಇವನು ಸೈನ್ ಮಾಡ್ತಾನೆ. ದುಡ್ಡು ಯಾರಿಗೆ ಜಾಸ್ತಿ ಕೊಡಬೇಕು? ಟೈಪ್ ಮಾಡಿದವ್ರಿಗೆ ಕೊಡಬೇಕು, ಇನ್ನೂ ಕೊಡಬೇಕು. ಹೀಗೆ ಇವನಿಗೆ ಬಂದೇ ಇಷ್ಟು ಸೈನ್ ಮಾಡಿ ಎಷ್ಟು ಅಂತಾನೆ ಅಷ್ಟೇ. ಯಾಕೆ ಮಾಡೋಕ್ಕಿಂತ ಹಿಂದೆ ಏನಿದೆ ಅವನಿಗೆ? ಜ್ಞಾನ ಇದೆ. ಅದು ನೋಡೋದಕ್ಕೆ ಅವನು ಕುಡಿಸಿರೋದು. ಈಗ ತಪ್ಪಾದ್ರೆ ತಪ್ಪು ಅಂತ ಹೇಳ್ಬಿಡ್ತಾನೆ. ಇವನು ಮಾಡ್ಕೊಂಡು ಇಷ್ಟೆಲ್ಲ ಬರೆದಿದ್ದಾನೆ, ಬರೀ ಸಿಗ್ನೇಚರ್ ಅದು ಪೆನ್ನಿಂದ ಅವನು ಎಷ್ಟು ನೀಟಾಗಿ ಮಾಡಿದ್ದಾನೆ ಅಂತ ಕೇಳಿದರೆ ಕೌಂಟ್ ಆಗೋದಿಲ್ಲ. ಮಾಡಿದ್ದಕ್ಕೆ ಅದು ಬೆಲೆ ಬಂತಷ್ಟೇ. ಕೊನೆಗೆ ಅವನ ಹೆಸರೇ ಬರೋದಿಲ್ಲ, ಟೈಪಿಸ್ಟ್ ಹೆಸರೇ ಹೋಗ್ಬಿಡತ್ತೆ. ಉಳಿಯೋದು ಯಾರ ಹೆಸರು? ಇವನ ಹೆಸರು ಮಾತ್ರ ಉಳಿಯೋದು. ಹೌದು, ಮೋಕ್ಷ ಜ್ಞಾನದಿಂದನೇ ಮೋಕ್ಷ ಆದ್ದರಿಂದ ಜ್ಞಾನಕ್ಕೆ ಟ್ರೈ ಮಾಡಬೇಕು. ಯಾವಾಗ ಇದನ್ನು ಬಿಟ್ಟು ಬೇರೆ ಎಲ್ಲದಕ್ಕೂ ಇನ್ಫಾರ್ಮೇಷನ್ ಕೊಡ್ತಾರೆ, ಜ್ಞಾನಕ್ಕೆ ಕೊಡೋದಿಲ್ಲ. ಜ್ಞಾನಕ್ಕೆ ಕೊಟ್ಟರೆ ತಮ್ಮ ವರ್ಕೌಟ್ ಆಗಲ್ಲ ಅಂತ ಹೇಳ್ಬಿಟ್ಟು. ಹೇಗೆ ಎಲ್ಲ ಹೇಳಿ ಏಕಾದಶಿ ಯಾಕೆ ಹೇಳೋದಿಲ್ಲ ಅಂದರೆ ಅದು ಈಗ ಉಪಯೋಗ ಇಲ್ಲ. ಸಂಕಲ್ಪ ಎಲ್ಲ ಯಾತ್ರೆ ಬರಸಲ್ಲಿ ಮಾಡಿಕೊಂಡ್ರೆ ಮುಗಿದೋಯ್ತು. ಪುರೋಹಿತರು ರೋಲೇ ಇಲ್ಲ ಅದರೊಳಗೆ. ಅದಕ್ಕೆ ಯಾರು ಹೇಳೋದೇ ಇಲ್ಲ. ಅದನ್ನು ಯಾವ ಹೋಮ ಹೀಮೋ ತಿರುಗಿಬಿಡ್ತಾರೆ. ಯಾಕೆಂದರೆ ಅದು ಅವ್ರಿಗೆ ಬೆನಿಫಿಟ್ ಇದೆ ಅದು. ಆದ್ದರಿಂದ ಯಾವಾಗಲೂ ಕೂಡ ದೇವ್ರ ಬಗ್ಗೆ ಜ್ಞಾನಕ್ಕೆ ಯಾಕೆ ಒತ್ತು ಕೊಡೋದಿಲ್ಲ ಅಂದರೆ ಅವನು ಉದ್ಧಾರ ಆಗ್ತಾರೆ. ನಮಗೇನು ಬಂತು ಅದರಿಂದ? ನಮಗೆ ಬರ್ಬೇಕಾದ್ರೆ ಅವ್ರನ್ನ ಏನಾದ್ರು ಕೊಡಬೇಕಾದ್ರೆ ಅವರಿಗೆ ಬೇರೆ ಹೇಳಬೇಕು, ಅದನ್ನು ಹೇಳಬಾರ್ದು. ಸಿದ್ಧಸ್ಯೈವ ಪ್ರಯೋಜನತ್ವಂ. ಒಟ್ಟಿನ ಸಿದ್ಧವಾದ್ದೇ ಪ್ರಯೋಜನ. ಶಶಂಸಾದೀನಾಂಚ ತಾತ್ಪರ್ಯಂ ವಾಚನಿಕಾರ್ಥ ತ್ಯಾಗೇನೈವ ವಾಚನಿಕಾರ್ಥ ಅತ್ಯಾಗೇನೈವ ಕಥಿತಂ ಸ್ವಯಂ ಭಗವತ. ಆದ್ದರಿಂದ ವಾಚನಿಕಾರ್ಥವನ್ನು ಬಿಡದೇನೆ ಉಳಿದ ಮಾತುಗಳಿಗೆ ಅರ್ಥ ಮಾಡಬೇಕು. ಮುಖ್ಯವಾದ ಸಿದ್ಧ ವಸ್ತು ಆ ಅರ್ಥ ಹೆಚ್ಚು ಬರೋದು ನಿರ್ವಚನ ಮಾಡಿದಾಗ ವೇದಗಳಲ್ಲಿ ಅತ್ಯಂತ ಪ್ರಧಾನವಾದ್ದು ರೂಢಾರ್ಥಕ್ಕಿಂತ ಯಾವ ಅರ್ಥ? ಯೋಗಿಕ ಅರ್ಥನೇ ಪ್ರಧಾನ ಅಂತ ಇಷ್ಟೆಲ್ಲ ಎಂಡ್ ಮಾಡ್ತಾರೆ. ಭಾಕ್ತಂ ವಾ ಅನಾತ್ಮವಿತ್ವಾತ್ ತಥಾ ಹಿ ದರ್ಶಯತಿ ಇತಿ. ಮತ್ತೆ ಇದು ಬ್ರಹ್ಮಸೂತ್ರ. ಅದು ಭಾಕ್ತಂ ವಾ, ಎಲ್ಲಿ ಬರೀ ಕರ್ಮದಿಂದನೇ ಮೋಕ್ಷ ಇತ್ಯಾದಿ ಹೇಳ್ತಾರೆ, ಸ್ವರ್ಗನೇ ಪುರುಷಾರ್ಥ ಅಂತ ಹೇಳ್ತಾರೆ. ಭಾಕ್ತಂ ಅಂದ್ರೇನು? ಒಂದು ಭಾಗ ಮಾತ್ರ ಅಷ್ಟೇ ಹೇಳಿರೋದು, ಬೇರೆದಕ್ಕಲ್ಲ. ಬೇರೆದಕ್ಕೆ ಜ್ಞಾನನೇ ಬೇಕು. ಅದು ಭಾಕ್ತ ಸಿದ್ಧಿ ಅಂದ್ರೇನು? ಪಾರ್ಷಿಯಲ್ ಸಿದ್ಧಿನೇ ಹೊರತು ಟೋಟಲ್ ಅಲ್ಲ. ಟೋಟಲ್ ಆಗೋದು ಜ್ಞಾನದಿಂದ ಮಾತ್ರ. ಉಳಿದು ಎಷ್ಟಾಗುತ್ತೆ ಅದರಿಂದ?
ಈಗ ಕ್ಲರ್ಕ್ ಇಲ್ದರೆ ಕೆಲಸ ಆಗೋದಿಲ್ಲ. ಬಟ್ ಅವ್ನ ರೋಲ್ ಎಷ್ಟು? ಮಿನಿಮಮ್ ರೋಲ್. ಇವೊಂದಲ್ಲ, ಇವೊಂದು ಹಾಗಲ್ಲ, ಮೇನ್ ರೋಲ್ ಇವೊಂದು. ಸೊ ಜ್ಞಾನ ಪ್ರಧಾನ, ಬಿಡು ಅಂತ ಹೇಳಲಿಲ್ಲ. ಜ್ಞಾನ ಪ್ರಧಾನ ಆಗಬೇಕು. ಕಾರ್ಯತವಾದ ಎಂಡಾಗೋದು ಎಲ್ಲಿ ಆಗ್ಬೇಕು? ಸಿದ್ಧಾರ್ಥದಲ್ಲಿ ಆಗಬೇಕೆ ಹೊರತು ಅಲ್ಲಿ ಆಗಬಾರ್ದು. ಅಪಾಮ ಸೋಮಂ ಅಮೃತ ಅಭೂಮ. ಸೋಮರಸವನ್ನು ಕುಡಿಯೋಣ, ನಾವು ಸ್ವರ್ಗಕ್ಕೆ ಹೋಗೋಣ, ಇಷ್ಟೇ ವಾದ. ಸೋಮರಸ ಅಂದರೆ ಯಜ್ಞ, ಯಜ್ಞ ಅಂದರೆ ಕರ್ಮ ಮಾಡೋಣ, ಮೋಕ್ಷಕ್ಕೆ ಹೋಗೋಣ ಅಂದರೆ ಸಾಧ್ಯ ಇಲ್ಲ. ಅಮೃತ ಶಬ್ದಕ್ಕೆ ಅವ್ರ ಪ್ರಕಾರ ಮೋಕ್ಷ ಅಲ್ಲ, ಅವ್ರ ಪ್ರಕಾರ ಏನು ಸ್ವರ್ಗನೇ ಮೋಕ್ಷ. ನಾವು 5 ಸ್ಟಾರ್ ಹೋಟ್ಲೇ ಬೇರೆ ಅಂತ ಆ ಥರ ಕೆಲವು ಕಾನ್ಸೆಪ್ಟ್ ಅಂದರೆ ಅಷ್ಟು ಓವರ್ಗೆ ಹೋಗಿದ್ವಿ ಅಂತ, ಏನು ಉಪವಾಸ ಬಂದು ತಿಂದಿಲ್ಲ ಅಲ್ಲಿ ಹೋಗಿದ್ದೆ ಅದು ಹೆಮ್ಮೆ ಮಾತಾಡ್ತ, ಅರ್ಥ ಇಲ್ಲ ಅದರೊಳಗೆ. ಬಂಗಾರ ತಟ್ಟೆ ಇಟ್ಕೊಂಡು ಬರೀ ಎಲೆ ಹಾಕಿದರೆ ಹಾಗೆ ನಿಮಗೆ ಕರ್ಮದಿಂದ ಎಷ್ಟೇ ಮಾಡಿದರೂ ಏನಿದೆ ಅದಕ್ಕೆ? ಈಗ ಹೇಳಿದ್ನಲ್ಲಪ್ಪ, ನೀವು ಓದಿಲ್ಲ, ನಿಮಗೆ ಎಂಥ ಕೆಲಸ ಕೊಡ್ಬೋದು? ನಿನಗೆ ಏನು ಓದಿದ್ದು ಏನು ಓದಿಲ್ಲ ಅಂದ್ಬಿಟ್ಟ, ಏನು ಕೆಲಸ ಕೊಡ್ಬೋದು? ಅವನು ಕೂಲಿ ಕೆಲಸದಲ್ಲೇ ಒಳ್ಳೆ ಕೆಲಸ ಕೊಡ್ಬೋದು ಹೊರತು ಒಳ್ಳೆ ಕೂಲಿ ಥರ ಕೊಡ್ಬೋದು. ಇದಕ್ಕೆ ಜಾಸ್ತಿ ಕೊಡ್ಲಿಕ್ಕೆ ಬರೋದಿಲ್ಲ. ಅದೇ ಜ್ಞಾನ ಇದ್ದಿದ್ರೆ ಜ್ಞಾನಕ್ಕೆ ತಕ್ಕಂತೆ ಅದು ಜ್ಞಾನ ವೇರಿ ಆಗ್ತಾ ಜಾಸ್ತಿ ಇಟ್ಕೊಳ್ಳೋಕೆ ಶುರು ಮಾಡಿದ. ಆ ಗೌರವಕ್ಕೆ ಗೌರವ. ಕೆಲವು ಸಲ ಒಂದು ಕೋರ್ಸ್ ಎಕ್ಸ್ಟ್ರಾ ಮಾಡಿಬಿಡ್ತಾನೆ, ರಿಲೇಟೆಡ್ ಆದರೆ ಅನ್ರಿಲೇಟೆಡ್ ಕೊಡೋದಿಲ್ಲ. ಅವನಿಂದ ಏನೋ ಆ ಕೆಲಸ ಮಾಡಿ ಅಲ್ಲಿ ಆಫೀಸಲ್ಲಿ ಕೆಲಸ ಇಲ್ಲ ಅದು, ಬಟ್ ಜ್ಞಾನಕ್ಕೋಸ್ಕರ ಜಾಸ್ತಿ ಇನ್ಕ್ರಿಮೆಂಟ್ ಕೊಡ್ತಾನೆ. ಅದಕ್ಕೆ ಅಂದರೆ ಜ್ಞಾನಕ್ಕೆ ಗೌರವ. ಇದಕ್ಕಾಗಿಲ್ಲ ಕರ್ಮಕ್ಕೆ. ಇದನ್ನೆಲ್ಲ ಇಷ್ಟೆಲ್ಲ ಯಾಕೆ ಓದೋದಂದರೆ ಅವಾಗ ಜ್ಞಾನಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ಗಟ್ಟಿ ಮಾಡಲಿಕ್ಕೋಸ್ಕರ. ಇಷ್ಟು ಹೇಳಿದ್ರು ಮಾಡೋದಿಲ್ಲ ಅಂತ ಹೇಳಿದರೆ ಏನು ಕರ್ಮದ ನಿರ್ಣಯ ಏನಾಯ್ತು? ಈಗ ಜ್ಞಾನಕ್ಕೋಸ್ಕರ ಅಂತ ಹೇಳೋದಕ್ಕೆ ನಮ್ಮದೊಂದು ನಿರ್ಣಯ, ಕರ್ಮದ ಯೋಗ್ಯತೆಯ ನಿರ್ಣಯ ಅಷ್ಟೇ. ಅದಿಲ್ಲ ಅವರ ಕರ್ಮಕ್ಕೆ ಬೆಲೆ ಇಲ್ಲ. ತಸ್ಮಾತ್ ವಿರುದ್ಧವತ್ ಪ್ರತೀಯಮಾನಾನಿ. ಅಲ್ವ ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳಿದರು, ಕಾಲೇಜಲ್ಲಿ ಕೆಲಸ ಮಾಡ್ತಾನೆ, ಸ್ಕೂಲಲ್ಲಿ ಕೆಲಸ ಮಾಡ್ತಾನೆ. ವೇಸ್ಟ್ ಅಲ್ಲ ಕ್ಲರ್ಕು ಅಂದರು, ಅಟೆಂಡರ್ ಅಂದರು. ಎಷ್ಟು ವ್ಯತ್ಯಾಸ ಆಯ್ತು ಈಗ? ಅಲ್ಲೇ ಕಾಲೇಜಲ್ಲಿ ಕೆಲಸ ಮಾಡ್ತಾನೆ ಹೌದು, ಬಟ್ ಅಟೆಂಡರ್ ಪೋಸ್ಟ್ ಅದು. ಪ್ರೊಫೆಸರ್ ಆಗಿದ್ದಾನೆ, ಎಷ್ಟು ಡಿಫರೆನ್ಸ್ ಆಗಿದೆ. ಸೊ ಮೋಸ್ಟ್ ರಿಲೇಟೆಡ್ ಸಬ್ಜೆಕ್ಟ್ ಥಿಂಗ್ ಅದು ಯಾರು ಬೇಕಾದ್ರೂ ಮಾಡ್ಬೇಕು ಕೆಲಸ. ಇದು ಯಾರು ಬೇಕಾದ್ರೂ ಮಾಡೋಕ್ಕೆ ಬರಲ್ಲ, ಅವನು ಓದೋನು ಮಾತ್ರ ಮಾಡೋ ಕೆಲಸ. ತಸ್ಮಾತ್ ವಿರುದ್ಧವತ್ ಪ್ರತೀಯಮಾನಾನಿ. ಭಾಕ್ತ ನಾವು ಯಾವಾಗಲೂ ಪಾರ್ಷಿಯಲ್ ಸಿದ್ಧಿಗೆ ಯಾರೂ ಇಷ್ಟಪಡೋದಿಲ್ಲ, ಟೋಟಲ್ ಸಿದ್ಧಿ ಆಗಬೇಕು. ಅದು ಜ್ಞಾನದಿಂದ ಹೊರತು ಕರ್ಮದಿಂದ ಭಾಕ್ತ ಸಿದ್ಧಿ. ಇವತ್ತು ಬರೀ ಏನೂ ಓದಿಲ್ಲ ಬದುಕ್ತಾನೆ ಇಲ್ಲ ಅಂತೇನೂ ಅಲ್ಲ, ಕೂಲಿ ಮಾಡ್ಕೊಂಡು ಎಂಥ ಬದುಕೋದು? ಕೂಲಿ ಬದುಕು, ಮಿನಿಮಮ್ ಸಂಬಳ, ಅದು ಕೆಲಸಕ್ಕೆ ಹೋಗಲಿಲ್ಲ, ದುಡ್ಡಿಲ್ಲ ಅವನಿಗೆ, ಲೀವ್ಗೆ ಕೊಡೋದಿಲ್ಲ, ಗೊತ್ತಾಯ್ತಾ? ಇನ್ಕ್ರಿಮೆಂಟ್ ಇಲ್ಲ, ಏನೂ ಇಲ್ಲ, ಯಾವ ಲೀವುಗಳು ಇಲ್ಲ, ಪೆನ್ಷನ್ ಹೆಸರು ಕೂಡ ಇಲ್ಲ. ಅದಿದೆ ಅಂದರೆ ಅಷ್ಟು ಸಾಕು ಅಂತ ಬದುಕರಾಗಿದ್ದರೆ ಆಮೇಲೆ ಏನು ಮಾಡೋಕ್ಕೆ ಬರುತ್ತೆ? ಕೆಲಸ ಮಾಡೋಕ್ಕೆ ಬರೋದಿಲ್ಲ, ಒಂದು ಸ್ಟೇಜಲ್ಲಿ ಮುಗಿದೋಯ್ತದೆ. ಅವನಿಗೆ ಮುಗಿದವ್ರಿಗೆ ಕೆಲಸ ಇರಬೇಕಾಗ್ತದೆ. ಕೆಲಸ ಜ್ಞಾನ ಹಾಗಲ್ಲ. ಏನು 96 ವರ್ಷ ಎಕ್ಸ್ಪರ್ಟು, ಅವನು ಸ್ಪೆಷಲ್ ಕರೆಸ್ತಾರೆ, ಅವನು ಕೊಡು, ಏನು ಇದು ಬೇಕಿಲ್ಲ ಅವ್ರಿಗೆ, ಬರೀ ಹೇಳಿದ್ರೆ ಸಾಕು. ಜ್ಞಾನಕ್ಕೆ ಬೆಲೆ ಇತ್ತು. ಇದೆಲ್ಲ ಯಾತಕ್ಕೆ ಹೇಳ್ತಾರೆ? ಜ್ಞಾನ ಸಂಪಾದನೆ ಮಾಡಲೇಬೇಕು ಅಂತ ಹೇಳೋದಕ್ಕೋಸ್ಕರ. ಅದು ಮಾಡದೆ ಹೋದರೆ ಕೇಳಿದ್ದೆಲ್ಲ ವೇಸ್ಟ್ ಇದ್ದಾಗ ಲೆಕ್ಕ. ತಸ್ಮಾತ್ ವಿರುದ್ಧವತ್ ಪ್ರತೀಯಮಾನಾನಿ ಪ್ರಶಂಸಾದೀನಿ ಜ್ಞಾನ ಸಹಕಾರ್ಯಪೇಕ್ಷೆಯ ಯೋಜನೀಯಾನಿ ಪುರಾಣಾದೀನಾಂತೂ ಶ್ರುತ್ಯಾದಿ ವಿರೋಧೇ ಗೌಣೋಪ್ಯರ್ಥೋ ಯುಜ್ಯತೆ. ತಸ್ಮಾತ್ ವಿರುದ್ಧವತ್ ಪ್ರತೀಯಮಾನಾನಿ ಪ್ರಶಂಸಾದೀನಿ. ಅದು ಎಷ್ಟೋ ಕಡೆಗೆ ಏನು ಕಾಣುತ್ತೆ? ಯಾವುದನ್ನು ಭಾರಿ ಹೊಗಳಿಬಿಡ್ತಾರೆ, ಗೊತ್ತಾಯ್ತಾ? ದಾನ ಮಾಡೋದು ಹಾಗಾಗುತ್ತೆ, ತೀರ್ಥಯಾತ್ರೆ ಹೀಗಾಗುತ್ತೆ, ಬೇರೆ ಸೇವೆ ಹೀಗಾಗಿ ಏನೋ ಹೊಡ್ತಾರೆ. ಅವೆಲ್ಲ ಕೂಡ ಯಾತಕ್ಕೆ ಅಂದರೆ ಜ್ಞಾನಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋ ದೃಷ್ಟಿಯಿಂದನೇ ಹೊರತು ಅಲ್ಟಿಮೇಟ್ ಅಂತ ಅರ್ಥ ಅಲ್ಲ. ಅವಕ್ಕೆಲ್ಲ ಇನ್ನೊಂದು ಗುರಿ ಇದೆ ಅದಕ್ಕೆ. ಅದು ಇದಿಲ್ಲದ ಹೋಗಿ ಏನು ಉಪಯೋಗ ಇಲ್ಲ. ಆದ್ದರಿಂದ ಹುಡುಗರನ್ನ ಯಾತಕ್ಕೆ ತಗೊಳ್ಬೇಕು ಅಂದರೆ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ತಿಳಿತಾ. ಬದರಿ ಹೋಗಿ ರಿಕ್ಷಾದಲ್ಲಿ ಕೂತಿದ್ದಾನೆ, ಬದರಿ ಹೋಗ್ತೀನಿ ಅಂತ ಹೇಳಿದ್ರೆ, ರಿಕ್ಷಾ ಬದರಿ ಹೋಗ್ತೀಯ ಅಂತ, ರಿಕ್ಷಾದಲ್ಲಿ ಹೋಗ್ತೀಯ ಅಂತ ಕೇಳಿದರೆ ಇವನು ಕೇಳಲ್ಲ, ಅವರು ಹೇಳಲ್ಲ. ಯಾತಕ್ಕೆ? ಅವನಿಗೆ ಗೊತ್ತು ಇದರಲ್ಲಿ ಬದರಿಗೆ ಹೋಗೋದಲ್ಲ, ಇದು ಕನೆಕ್ಷನ್ ಸಿಗುತ್ತೆ ಅಷ್ಟೇ. ಸೊ ದಾನ ಧರ್ಮ ಎಲ್ಲ ಯಾತಕ್ಕೆ ಉಪಯೋಗ ಬರುತ್ತೆ? ಲಿಂಕ್ ಕೊಡ್ಲಿಕ್ಕೆ ಉಪಯೋಗ ಬರುತ್ತೆ ಹೊರತು ಅಲ್ಟಿಮೇಟ್ ಅದಲ್ಲ. ತಸ್ಮಾತ್ ವಿರುದ್ಧವತ್ ಪ್ರತೀಯಮಾನಾನಿ ಪ್ರಶಂಸಾದೀನಿ. ಬೇರೆ ಕಡೆ ಏನೇನು ಹೇಳ್ತಾರೆ ಅದಿಷ್ಟು ಕೂಡ ಇದಕ್ಕೆ ಹೊಂದಿಸ್ಬೇಕು. ಜ್ಞಾನ ಸಹಕಾರ್ಯಪೇಕ್ಷೆಯ ಯೋಜನೀಯಾನಿ. ಜ್ಞಾನಕ್ಕೆ ಸಹಕಾರಿಗಳು ಅಂತ ಅರ್ಥ ಮಾಡ್ಕೋಬೇಕೇ ಹೊರತು ಏನಂತ ಅರ್ಥ ಮಾಡ್ಕೋಬಾರ್ದು? ಅದೇ ಪ್ರಧಾನ ಅಂತ ಮಾಡ್ಕೋಬಾರ್ದು. ಪುರಾಣಾದೀನ. ಇವತ್ತು ಉದಾಹರಣೆಗೆ ಎಲೆ ಹಾಕಿ ಬಡಿಸಿ ಅಂತಾರೆ. ಅಡುಗೆ ಆಗಿದೆ ಬಡಿಸ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಎಲೆ ಹಾಕಿ ಬಡಿಸಿದ್ದು ಇಲ್ಲ ಬಡಿಸಿ ಏನಿದೆ ಅಲ್ಲಿ? ಆ ಥರದ್ದಿಲ್ಲ. ಅದಕ್ಕೆ ಅಡುಗೆ ಸಿದ್ಧ ಆಗಿದೆಯಾ? ಸಿದ್ಧಾರ್ಥದಲ್ಲಿ ತಾತ್ಪರ್ಯ. ಸಿದ್ಧ ಆಗಿದೆಯಾ? ಇಲ್ಲ. ಸಿದ್ಧವಾಗಿದೆ ಸಿದ್ಧರಾಗಿ. ಮೊದಲು ಸಿದ್ಧರಾಗಿಲ್ಲ ಗಿದ್ದರಾಗಿಯೂ ಇಲ್ಲ. ಪದಾರ್ಥನೇ ಇಲ್ಲ ಮುಖ್ಯ ಇಲ್ಲಿ.
ಸಿದ್ಧ ವಸ್ತು ಇಲ್ಲದೆ ಹೋದರೆ ಕಾರ್ಯಕ್ಕೆ ಅರ್ಥ ಇಲ್ಲ. ಆದ್ದರಿಂದ ಮಹಾತಾತ್ಪರ್ಯ ಎಲ್ಲಿರಬೇಕು? ಮೊದಲೇ ಅವಲ್ಲಿ ಕೊಡೋ ಗೊತ್ತಾ, ಒಂದು ಪೋಸ್ಟ್ ಕ್ರಿಯೇಟ್ ಆಗಬೇಕು ಫಸ್ಟು, ಆಮೇಲೆ ಅಪಾಯಿಂಟ್ಮೆಂಟ್. ಅದಕ್ಕೆ ಅಪಾಯಿಂಟ್ಮೆಂಟ್ ಮಾಡಿ ಪೋಸ್ಟ್ ಕೊಡೋದಲ್ಲ. ಪೋಸ್ಟ್ ಇಲ್ಲದೆ ಹೋದರೆ ಏನಕ್ಕೆ ಬೆಲೆ ಇಲ್ಲ, ಬೆಲೆ ಆ ಕೆಲಸ ನಮ್ಮಲ್ಲಿಲ್ಲ, ತೊಗೊಳ್ಳೋ ಪ್ರಶ್ನೆನೇ ಬರಲ್ಲ ಅಂತ ಹೇಳಿದ. ಅದಕ್ಕೆ ಪೋಸ್ಟ್ ಮೊದಲು ಅಪಾಯಿಂಟ್ಮೆಂಟ್ ಮೊದಲು ಪ್ರಶ್ನೆ ಕೇಳಿದರೆ ಹಾಗೆ ಸಿದ್ಧಾರ್ಥನೇ ಪ್ರಧಾನ ಹೊರತು ಇದು ಪ್ರಧಾನ ಅಲ್ಲ. ಇಷ್ಟು ವೇದಗಳ ಬಗ್ಗೆ ಹೇಳಿದ ಮಾತು. ಈಗ ಪುರಾಣಗಳ ಬಗ್ಗೆ ಹೇಳ್ತಾರೆ. ಪುರಾಣಾದೀನಂತೂ ಸತ್ಯಾದಿ ವಿರೋಧೇ ಗೌಣೋಪ್ಯರ್ಥೋ ಯುಜ್ಯತೆ. ಪುರಾಣ ಅರ್ಥ ಹೇಗೆ ಮಾಡಬೇಕು ಅಂತ ನೋಟ್ ಕೊಡ್ತಾರೆ. ನಾಳೆ ಪುರಾಣಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ, ವೇದಕ್ಕೂ ಒಂದು ರೀತಿ ವ್ಯತ್ಯಾಸ ಇದೆ ಅಂತ ಹೇಳೋದಕ್ಕೆ ಹೇಳ್ತಾರೆ. ಅದೇನು ಅಂತ ನಾಳೆ. ನೆಕ್ಸ್ಟ್ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ. ಗೀತಾ ಬಂತಲ್ಲ, ಆ ಪುಸ್ತಕ ರೆಡಿ ಮಾಡ್ಕೋಬೇಕು. 2 ದಿವಸಕ್ಕೆ ಮುಗಿದೋಗುತ್ತೆ. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಒಟ್ಟಿಗೆ, 2 ಒಟ್ಟಿಗೆ.